ಹಾಯ್ ಫ್ರೆಂಡ್ಸ್, ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಐ ಹೋಪ್ ಎಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ. ನಾನು ಕೂಡ ಹೈಲಿ ಪಾಸಿಟಿವ್ ಆಗಿದ್ದೀನಿ ಆ್ಯಂಡ್ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ಈಗ ಫಸ್ಟ್ ನಾವೆಲ್ಲರಿಗೂ ಕೂಡ ಲಾಟ್ಸ್ ಆಫ್ ಲವ್ ಅಂತ ಹೇಳೋಣ ಆ್ಯಂಡ್ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡೋಣ. ಸೊ ಎಷ್ಟು ಪಾಸಿಟಿವಿಟಿನ ಆ್ಯಂಡ್ ಲವ್ನ ಸ್ಪ್ರೆಡ್ ಮಾಡ್ತೀರಾ, 10 ಟೈಮ್ಸ್, 20 ಟೈಮ್ಸ್, 100 ಟೈಮ್ಸ್, 1000 ಟೈಮ್ಸ್, ಎಷ್ಟು ಟೈಮ್ಸ್ ಬೇಕಾದರೂ ನಿಮ್ಮ ಲೈಫಿಗೆ ಅದು ರಿಟರ್ನ್ ಬರುತ್ತೆ. ಸೊ ನಿಮಗೆ ಏನು ಬೇಕು ಅದನ್ನ ಆದಷ್ಟು ಸ್ಪ್ರೆಡ್ ಮಾಡಿ. ನಿಮಗೆ ಬೇಡದಿದ್ರು ಕೂಡ ಪಾಸಿಟಿವಿಟಿನ, ಏನು ಹ್ಯಾಪಿನೆಸ್ನ, ಇವುಗಳನ್ನ ಸ್ಪ್ರೆಡ್ ಮಾಡಿ. ಬೇಕಾಗಿರೋರು ಇರ್ತಾರೆ, ಅವ್ರಿಗೆ ಯಾಕೆ ಕೊಡಬಾರ್ದು? ಸೊ ನೀವು ಬೇಕು ಅಂತ ಕೊಟ್ಟರು, ಬೇಡ ಅಂತ ಕೊಟ್ಟರು, ಇನ್ ರಿಟರ್ನ್ ನಿಮ್ಮ ಲೈಫಿಗಂತೂ ಅದು ಬಂದೇ ಬರುತ್ತೆ. ಓಕೆನಾ? ದೆನ್ ನಾನು ಇವತ್ತು ಮಾತಾಡೋದಕ್ಕೆ ಬಂದಿರೋವಂಥದ್ದು ಒಂದು ವೆರಿ 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 ಇಂಪಾರ್ಟೆಂಟ್ ಕಾನ್ಸೆಪ್ಟು. ನನಗೆ ಟ್ರಸ್ಟೇ ಇಲ್ದೇನೆ ನಾನು ಹೆಂಗೆ ನನಗೆ ಅದರಲ್ಲಿ ಸಕ್ಸಸ್ ಕಾಣ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಮಾತಾಡೋದಕ್ಕೆ ಬರ್ತೀನಿ. ರಿಯಲಿ ಇಟ್ಸ್ ಅ ಸಕ್ಸಸ್ಫುಲ್ ಸ್ಟೋರಿ ಅಂತಲೇ ಹೇಳ್ಬೋದು. ನಾನು ಹೇಳಿದೆ, ನನ್ನ ಲೈಫಲ್ಲಿ ಸೀರೀಸ್ ಆಫ್ ಸಕ್ಸಸ್ ಸ್ಟೋರೀಸ್ ಇದೆ, ಬಟ್ ನಾನು ಅದನ್ನ ಈಗ ರಿವೀಲ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಸಮ್ ಫೇಲ್ಯೂರ್ಸ್ ಕೂಡ ನನ್ನ ಲೈಫಲ್ಲಿ ಆಗಿರೋದ್ರಿಂದ. ಸೊ ನಾನು ಅದನ್ನು ಹೇಳಿದಾಗ ನಿಮ್ಮ ಕಣ್ಣಿಗೆ ಆ ಫೇಲ್ಯೂರ್ ಕಾಣಿಸಿದಾಗ ನಿಮಗೇನು ಅನಿಸುತ್ತೆ? ಸೊ ನಮ್ಮ ಲೈಫಲ್ಲೂ ಏನೂ ಆಗಲ್ಲ ಅನ್ನೋ ಒಂದು ನಿಮ್ಮ ಥಾಟ್ ಪ್ರೋಸೆಸ್ ಆ ಥರ ಚೇಂಜ್ ಆಗಿಬಿಡುತ್ತೆ. ನಿಮ್ಮ ಕಾನ್ಷಿಯಸ್ ಆ್ಯಂಡ್ ಸಬ್ ಕಾನ್ಷಿಯಸ್ ಮೈಂಡ್ನ ನೀವು ಬ್ಯಾಲೆನ್ಸ್ ಮಾಡೋದಕ್ಕೆ ಪಾಸಿಬಲ್ ಆಗಲ್ಲ. ಸೊ ನೀವು ಫೇಲ್ಯೂರ್ ಕಾಣ್ತೀರಾ ಅನ್ನೋ ಒಂದೇ ಒಂದು ರೀಸನ್ಗೆ ನಾನು ನನ್ನ ಸಕ್ಸಸ್ ಸ್ಟೋರೀಸ್ಗಳನ್ನು ಸೀರೀಸಲ್ಲಿ ಹಂಗೆ ಬದಿಗಿಟ್ಟಿರೋದು. ಓಕೆ, ಈಗ ಹೇಳಬೇಕು ಅಂತಂದರೆ ಎಲ್ಲದಕ್ಕಿಂತ ವೆರಿ ವೆರಿ ಇಂಪಾರ್ಟೆಂಟು ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್. ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್ ಯು ಆಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರಿಗೂ ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್ ಮಾಡಿ, ಯಾರ್ಯಾರಿಗೆ ಏನೇನು ಪ್ರಾಬ್ಲಮ್ ಇದೆ ಅದೆಲ್ಲ ಸಾಲ್ವ್ ಆಗಿ ಅವ್ರು ಆರಾಮಾಗಿದ್ದಾರೆ ಅಂತ ಅಂದ್ಕೊಂಡು ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್ ಮಾಡಿ. ಹಾಗೆಯೇ ಯಾರ್ಯಾರು ನೆಗೆಟಿವ್ ಆಗಿದ್ದಾರೆ ಅವರೆಲ್ಲ ಪಾಸಿಟಿವ್ ಆಗಿದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟು ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್ ಮಾಡಿ. ಸೊ ಓಕೆನಾ, ನಾನು ಇವತ್ತು ಮಾತಾಡೋದಕ್ಕೆ ಬಂದಿರೋ ಅಂಥದ್ದು ವೂಲ್ಫ್ ಸ್ಪಿರಿಟ್ ಅನಿಮಲ್ ವೂಲ್ಫ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ನಾನೊಂದು ಈ ಮ್ಯಾನಿಫೆಸ್ಟೇಷನ್ ಜರ್ನಿಗೆ ಬಂದಾಗ, ಸೊ ನಾರ್ಮಲ್ ಆಗಿ ಹೇಳಬೇಕು ಅಂತಂದರೆ, ಈಗ ನಾವು ಅಬ್ಸರ್ವ್ ಮಾಡಿದ್ರೆ ಜನ್ಸಿ ಕಿಡ್ಸ್ ಏನಿದ್ದಾರೆ ಅವ್ರು ಆಟೋಮೆಟಿಕ್ ಆಗಿ ಸ್ಪಿರಿಚುವಲ್ ವೇಗೆ ಆಟೋಮೆಟಿಕ್ ಆಗಿ ಹೊಂದ್ಕೊಂಡ್ಬಿಡ್ತಾರೆ ಆ್ಯಂಡ್ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಈ ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿ ನಿಜವಾಗ್ಲೂ ಅತಿ ಹೆಚ್ಚು ಜನ ಇರೋದು ಜನ್ಸಿ ಕಿಡ್ಸ್ ಅಂತ ಹೇಳ್ಬೋದು. ಬಟ್ ನಾವೇನಿದೀವಲ್ವಾ, ಸೊ ನಾವೆಲ್ಲ ಹೆಂಗೆ ಈ ಮ್ಯಾನಿಫೆಸ್ಟೇಷನ್ ಜರ್ನಿಗೆ ಬಂದಿರುವಂಥದ್ದು ಅಂದರೆ, ಯಾವಾಗ ಮೆಂಟಲಿ ಸಂಪೂರ್ಣವಾಗಿ ನಾವು ಸ್ಪಾಯ್ಲ್ ಆದ್ವಿ ಆ್ಯಂಡ್ ಯಾವಾಗ ಬರೀ ಫೇಲ್ಯೂರ್ನೇ ನೋಡ್ತಾ ಹೋದ್ವಿ. ಸೊ ಅಟ್ ದಟ್ ಟೈಮ್ ಅದು ಒಂದು ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ ನಾನು ಅಬ್ಸರ್ವ್ ಮಾಡಿದಂಗೆ. ಸೊ ಆ ಒಂದು ಟರ್ನಿಂಗ್ ಪಾಯಿಂಟಲ್ಲಿ ಆಟೋಮ್ಯಾಟಿಕ್ ಆಗಿ ನಾವು ಈ ಒಂದು ಫೀಲ್ಡ್ಗೆ ಶಿಫ್ಟ್ ಆಗಿಬಿಡ್ತೀವಿ. ಸೊ ಶಿಫ್ಟ್ ಆದ್ರೂ ಈಗ ನಾನು ಸ್ಟೋರೀಸ್ನ ನಿಮಗೆ ಹೇಳಿದಾಗ ನಾನೇನು ಹೇಳ್ತಾ ಇದ್ದೆ, ಯಾವಾಗಲೂ ನಾನು ಹೇಳ್ತೀನಿ, ನಾನು ಯಾವಾಗ ಇದನ್ನು ಲರ್ನ್ ಮಾಡಿ 3 ಇಯರ್ಸ್ ನನಗೆ ಇದನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಬಂದಿಲ್ಲ. ಹಂಗಂತ ಯಾವುದೇ ಥರ ಸಕ್ಸಸ್ ಸ್ಟೋರೀಸ್ ಕಾಣಿಸ್ಲೇ ಇಲ್ವಾ? ಕಾಣಿಸಿದೆ ನನಗೂ ಸಕ್ಸಸ್ ಸ್ಟೋರೀಸು ಚಿಕ್ಕಪುರದು. ಆದ್ರೂ ನಾನು ಇದನ್ನ ಯಾವ ಥರ ಎಲ್ಲರೂ ಅಂದ್ಕೊಂಡಿರೋ ಥರ ನಾನು ಅದನ್ನ ಕೋಇನ್ಸಿಡೆನ್ಸ್ ಅಂತ ಹೇಳ್ಕೊಂಡೇ ಬಂದ್ಬಿಟ್ಟೆ. ಬಟ್ ಮ್ಯಾನಿಫೆಸ್ಟೇಷನ್ ಜರ್ನಿಗೆ ಬಂದಿದ್ದೀರಾ, ನೀವೊಂದು ಮಿರಾಕಲ್ ವೇಗೆ ಬಂದಿದ್ದೀರಾ ಅಂದರೆ ಯಾವುದೇ ಒಂದು ಸಣ್ಣ ಥಿಂಗ್ ಕೂಡ ಕೋಇನ್ಸಿಡೆನ್ಸ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಮ್ಯಾನಿಫೆಸ್ಟ್ ಮಾಡಿದ್ದೀರಾ ಅಂದರೆ ಯು ಹ್ಯಾವ್ ಟು ಟ್ರಸ್ಟ್ ಮಾಡಲೇಬೇಕು. ಟ್ರಸ್ಟ್ ಈಸ್ ಮಸ್ಟ್. ಆ್ಯಂಡ್ ಬೇಬಿ ಮೈಂಡ್ ಕಾನ್ಸೆಪ್ಟ್ ಇರ್ಬೋದು, ಆ್ಯಟಿಟ್ಯೂಡ್, ಗ್ರ್ಯಾಟಿಟ್ಯೂಡ್ ಅನ್ನೋಂತಹ ಒಂದು ಆ್ಯಟಿಟ್ಯೂಡ್ನ ಬೆಳೆಸ್ಕೊಳ್ಳೋದಿರ್ಬೋದು. ಸೊ ಯೂನಿವರ್ಸ್ನ ಟ್ರಸ್ಟ್ ಮಾಡೋದಿದೆಯಲ್ಲ, ಸೊ ಇದು ವೆರಿ 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 ಇಂಪಾರ್ಟೆಂಟ್. ಜೊತೆಗೆ ಕಾನ್ಷಿಯಸ್ ಆ್ಯಂಡ್ ಸಬ್ ಕಾನ್ಷಿಯಸ್ ಮೈಂಡ್ನ ನೀವು ಅಲೈನ್ ಮಾಡಲೇಬೇಕು ಆ್ಯಂಡ್ ನೀವು ಅದಕ್ಕೆ ಎಲ್ಲಾನು ನಂಬಿಸ್ಲೇಬೇಕು. ಆಗ ಮಾತ್ರ ಸಕ್ಸಸ್ ಸ್ಟೋರೀಸ್ ಸಿಗೋದಕ್ಕೆ ಸಾಧ್ಯ. ಸೊ ಈಗ ವೂಲ್ಫ್ ಸ್ಪಿರಿಟ್ ಅನಿಮಲ್ ಬಗ್ಗೆ ಮಾತಾಡೋಣ. ಸೊ ನಾನು ಇಲ್ಲಿ ಬಂದಾಗ ಮೀನ್ಸ್ ಈ ಒಂದು ಜರ್ನಿಗೆ ಬಂದಾಗ ನಾನು ಏನು ಅಂದ್ಕೊಂಡೆ ಅಂತಂದರೆ, ತುಂಬ ಕಡೆ ನಾನು ನೋಡಿದೆ, ನಾನು ಏಂಜಲ್ಸ್ ಮಿರಾಕಲ್ಸ್ಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದೆ. ಅದ್ರ ಜೊತೆಗೆ ಆ್ಯಕ್ಚುಲಿ ನಾನು ಈ ಒಂದು ವೂಲ್ಫ್ ಮ್ಯಾಜಿಕ್ ಬಿಗಿನ್ ನಾವು ಇರ್ಬೋದು, ಸ್ಪಿರಿಟ್ ಅನಿಮಲ್ ವೂಲ್ಫ್ ಬಗ್ಗೆ ಜಾಸ್ತಿ ಕೇಳಿರೋ ಅಂಥದ್ದು ಒಂದು ಹಿಂದಿ ಯೂಟ್ಯೂಬರ್
ಬಾಯಲ್ಲಿ ಯಾವಾಗ್ಲೂ ಕೇಳ್ತಾ ಇದೆ. ಅದ್ರ ಜೊತೆಗೆ ಕನ್ನಡದಲ್ಲಿ ಪಟಾಕಿ ಶ್ರುತಿ ಇದಾರಲ್ವಾ, ಅವರ ಒಂದು ಬಾಯಲ್ಲಿ ಕೇಳ್ತಾ ಇದೆ. ಏನಂತಂದ್ರೆ ಯಾವುದೇ ಒಂದು ವಿಷಯಕ್ಕೆ ವುಲ್ಫ್ ಮ್ಯಾಜಿಕ್ ಬಿಗಿನ್ ನಾವು ಅಂತ ಹೇಳ್ಬಿಟ್ಟು ನಾವು ಆ ಒಂದು ಸಿಚುವೇಶನ್ ವಿಜುವಲೈಸ್ ಮಾಡಿದ್ವಿ. ವಿಜುವಲೈಸೇಷನ್ ಅಲ್ಲಿ ನಾನು ಹೇಳಿದೀನಿ, ಎಂಡ್ ರಿಸಲ್ಟಿಗೆ ಹೋಗ್ಬೇಕು ನೀವು. ಪ್ರೋಸೆಸ್ ನಮಗೆಲ್ಲೂ ಬೇಡವೇ ಬೇಡ. ಫಾರ್ ಎಕ್ಸಾಂಪಲ್, ಒಂದು ಪರ್ಸನ್ 100 ಮಾರ್ಕ್ಸ್ ತಗೋಬೇಕು ಅಂತ ಅನ್ಕೊಂಡಿದ್ದಾರೆ ಅಂತಂದ್ರೆ 100 ಆಫ್ಟರ್ ಗೆಟ್ಟಿಂಗ್ 100 ಮಾರ್ಕ್ಸ್. ಸೊ ಯಾವಾಗ 100 ಮಾರ್ಕ್ಸ್ನ ನೀವು ತಗೊಂಡ್ ಆದ್ಮೇಲೆ ನೀವು ಯಾವ ತರ ಬಿಹೇವ್ ಮಾಡ್ತೀರಾ, ಯಾರಿಗೆ ಫಸ್ಟ್ ಇನ್ಫಾರ್ಮ್ ಮಾಡ್ತೀರಾ, ಯಾವ ತರ ಕುಂದಾಡ್ತೀರಾ, ಅಥವಾ ಸ್ವೀಟ್ಸ್ ತಿಂತೀರಾ, ಸ್ವೀಟ್ಸ್ ನೀವೇ ಮಾಡ್ಕೊಂಡು ತಿಂತೀರಾ. ಸೊ ಮಾಡ್ಕೊಂಡು ತಿನ್ನಿ, ಆಲ್ರೆಡಿ ಆಗಿದೆ ಅಂತ ಹೇಳ್ಕೊಂಡ್ಬಿಟ್ಟು, ಅಥವಾ ಬೇಕ್ರಿಗೆ ಹೋಗ್ಬಿಟ್ಟು ಸ್ವೀಟ್ ತಂದು ತಿಂತೀರಾ, ಅಥವಾ ಫ್ರೆಂಡ್ಸ್ಗೆ ಪಾರ್ಟಿ ಕೊಡಿಸ್ತೀರಾ, ಮಾಡಿಬಿಡಿ, ಆಲ್ರೆಡಿ ಹ್ಯಾಪನ್ಡ್ ಅಂತ. ಬಟ್ ಅದು ಹೆಂಗ್ ಬಂತು ಅಂತ ಆ ಪ್ರೋಸೆಸ್ನ ವಿಜುವಲೈಸ್ ಮಾಡಿಬಿಡಿ. ಸೊ 100 ಮಾರ್ಕ್ಸ್ ತೆಗಿಬೇಕು ಅಂದ್ರೆ ನಾನು ಡೈಲಿ ಮಾರ್ನಿಂಗ್ 4 o'clock ಎದ್ದೇಳ್ತಿದ್ದೆ, ಈ ತರ ಟೈಮ್ ಟೇಬಲ್ ಹಾಕೊಂಡಿದ್ದೆ, ಈ ತರ ಓದಿದೆ, ಈ ತರ ನೋಟ್ಸ್ ಮಾಡ್ಕೊಂಡಿದ್ದೆ, ಸರ್ಗಳು ಈ ತರ ಗೈಡ್ ಮಾಡಿದ್ರು. ಅದು ಯಾವ ಪ್ರೋಸೆಸ್ನ ನೀಡೇ ಇಲ್ಲ. ಎಂಡ್ ರಿಸಲ್ಟ್ ಸಿಕ್ಕಿದ್ಮೇಲೆ ಏನ್ ಮಾಡ್ತೀರಾ ಅಲ್ವಾ, ಸೊ ಅದನ್ನ ಜಸ್ಟ್ ವಿಜುವಲೈಸ್ ಮಾಡಿದ್ರೆ ಇಟ್ಸ್ ಎನಫ್. ಓಕೆನಾ? ಸೊ ವುಲ್ಫ್ ಮ್ಯಾಜಿಕ್ ಬಿಗಿನ್ ನೌ ಅಂತ ಹೇಳ್ಬಿಟ್ಟು ಆ ಒಂದು ಏನು ಚಾಂಟ್ ಮಾಡ್ಕೊಳ್ಳೋದಿರ್ಬೋದು, ಅಥವಾ ರೈಟಿಂಗ್ ಇರ್ಬೋದು, ಸ್ಕ್ರಿಪ್ಟಿಂಗ್ ಅಂತ ಹೇಳ್ತೀವಿ, ಸ್ಕ್ರಿಪ್ಟಿಂಗ್ ಮಾಡ್ಕೊಳ್ಳೋದಿರ್ಬೋದು, ಅಥವಾ ಏನು ಚಾಂಟ್ ಮಾಡೋದಿರ್ಬೋದು, ಇದನ್ನ ನಾನು ಕೇಳಿಸ್ಕೊಳ್ತೀನಿ. ನಾನು 1 day ಟ್ರೈ ಮಾಡ್ತೀನಿ, ಬಟ್ ನೋ ರಿಸಲ್ಟ್ಸ್. ಯಾವ ಟಾಪಿಕ್ಕಿಗೆ ಅಂತ ಈಗ ಪರ್ಟಿಕ್ಯುಲರ್ ಆಗಿ ನನಗೆ ನೆನಪಿಲ್ಲ. ಸೊ ಇನ್ನೊಂದು 2-3 ಸಲ ಟ್ರೈ ಮಾಡ್ತೀನಿ, ನೋ ರಿಸಲ್ಟ್ಸ್. ಸೊ ನಾನು ಅನ್ಕೊಳ್ತೀನಿ ಇದು ವೇಸ್ಟ್ ಅಂತ ಹೇಳ್ಕೊಂಡು ಬಿಟ್ಬಿಟ್ಟು ಬೇರೆ ಬಟ್ ಗಾಡ್ ಇಸ್ ಅಫರ್ಡೈಟ್ ಮಾರ್ಕ್ ಮಿರಾಕಲ್ಸ್ ಬಿಗಿನ್ಸ್ ಅಂತ ಹೇಳ್ಬಿಟ್ಟು ನಾನು ಮಾಡ್ತಿರ್ತೀನಿ. ಸೊ ಅದ್ರಲ್ಲಿ ನನಗೆ ಹೈ ರಿಸಲ್ಟ್ಸ್ ಸಿಕ್ಕಿರುತ್ತೆ. ಅದು ಯಾಕೆ ಅಂತಂದ್ರೆ ನಾನು ಅಫರ್ಡೈಟ್ ಮಾರ್ಕ್ ಬಗ್ಗೆ ತುಂಬಾನೇ ಸ್ವಲ್ಪ ಡೀಪ್ ಆಗಿ ಹೋಗಿದೆ ಆ ಟೈಮಲ್ಲಿ ಅನ್ಸುತ್ತೆ. ಸೊ ನಾನು ಎಲ್ಲೋ ಆಕೆ ಜೊತೆ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿದೆ. ಸೊ ಟ್ರಸ್ಟ್ ಸ್ವಲ್ಪ ಬರ್ತಾ ಇತ್ತು. ಎಲ್ಲ ಚಿಕ್ಕ ಪುಟ್ಟ ನಾನು ಮಾಡ್ತಾ ಇದ್ದಿದ್ದು ಮಿರಾಕಲ್ಸ್ ನನಗೆ ಆಗ್ತಾ ಇತ್ತು. ಸೊ ಒಂದು ರೇಂಜ್ಗೆ ನಂಬಿಕೆ ಇತ್ತು. ಆಗ್ತಾ ಇತ್ತು ಮೀನ್ಸ್ 100% ಅಲ್ಲ, ಒಂದು ರೇಂಜ್ಗೆ ನನಗೆ ನಂಬಿಕೆ ಇತ್ತು. ಬಟ್ ವುಲ್ಫ್ನ ನಾನು ನಂಬಕ್ ಸ್ಟಾರ್ಟ್ ಮಾಡಿದ್ದು ಯಾವಾಗ ಅಂದ್ರೆ ಈಗ ರೀಸೆಂಟ್ 1 year ಬ್ಯಾಕ್ ಇಂದ ಇರ್ಬೋದು. ವೆರಿ ಫಸ್ಟ್ ನಾನು ಪಟಾಕಿ ಶ್ರುತಿ ಅವರದ ಒಂದು ವಿಡಿಯೋದಲ್ಲಿ ನಾನು ನೋಡ್ತೀನಿ, ಏನೇ ಒಂದು ವಸ್ತು ಕಳೆದು ಹೋಯ್ತು ಅಂತ ಅಂದ್ರೂ ನಾವು ಒಂದು ಚಾಂಟ್ನ ಮಾಡಬೇಕು. ಅದು ಏನಪ್ಪ ಅಂತಂದ್ರೆ ವುಲ್ಫ್ ರೀಚ್ ನಾವು ಅಂತ ಹೇಳ್ಬೋದು, ಅಥವಾ ವುಲ್ಫ್ ರೀಚ್ ಅಂತ ಹೇಳ್ಕೊಂಡು ಆಲ್ರೆಡಿ ಅದು ನಮ್ಮ ಹತ್ರ ನನ್ನ ಕೈಲಿದೆ ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್, ಇದೊಂದು ರಿಂಗ್ ನನ್ನ ಹತ್ರ ಮಿಸ್ ಆಗಿರುತ್ತೆ. ಐ ವಿಲ್ ಶೋ ಯು. ಇದೊಂದು ರಿಂಗ್ ನನ್ನ ಹತ್ರ ಮಿಸ್ ಆಗಿರುತ್ತೆ. ಓಕೆ, ಆಗ ನಾನೇನು ಅನ್ಕೊಳ್ತೀನಿ, ಈ ರಿಂಗ್ ನನಗೆ ಎಷ್ಟು ಸರ್ಚ್ ಮಾಡಿದ್ರು ಸಿಗಲ್ಲ. ಸೊ ವುಲ್ಫ್ ರೀಚ್ ನಾವು, ಅಥವಾ ವುಲ್ಫ್ ರೀಚ್ ನಾವು ಅಂತ ಹೇಳಿ ಚಾಂಟ್ ಮಾಡ್ಕೊಬೇಕು. ಸೊ ಆ ಒಂದು ನಾವು ಚಾಂಟ್ನ ಮಾಡ್ಕೊಂಡಾಗ ಏನಾಗುತ್ತೆ, ನಮಗೆ ಆ ಒಂದು ನೆನಪು ಥಾಟ್ ನಮಗೆ ಬರುತ್ತೆ, ನಾವು ಎಲ್ಲಿ ಇಟ್ಟಿದ್ವಿ ಆ ಥರ ಒಂದು ಥಾಟ್, ಅದು ಒಳಗಡೆನೆ ಆ ಥರ ಒಂದು ಹ್ಯಾಪನ್ ಆಗತ್ತೆ ಅಂತ ಹೇಳಿ. ಅಂದರೆ ಸಬ್ ಕಾನ್ಶಿಯಸ್ ಮೈಂಡ್ ಒಳಗಡೆ ನಮಗೆ ಗೊತ್ತಾಗತ್ತೆ, ಆ್ಯಂಡ್ ನಾವು ಎಲ್ಲಿ ಇಟ್ಟಿದೀವಿ ಆಟೋಮೆಟಿಕ್ ಆಗಿ ಅದು ಸಿಗತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿರ್ತಾರೆ. ಒಂದ್ 2-3 ಸಲ ನಾನು ಟ್ರೈ ಮಾಡಿರ್ತೀನಿ, ನೋ ರಿಸಲ್ಟ್. ನನಗೆ ವುಲ್ಫ್ ಸ್ಪಿರಿಟ್ ಅನಿಮಲ್ ವುಲ್ಫ್ ಬಗ್ಗೆ ಟ್ರಸ್ಟ್ ಅನ್ನೋದೇ ಇರಲಿಲ್ಲ, 1% ಕೂಡ ಇರಲಿಲ್ಲ. ಆದ್ರೆ 1 year ಬ್ಯಾಕ್ ಏನಾಗುತ್ತೆ, ಇದು ಓನ್ಲಿ 1000 rupees ಮ್ಯಾಟರ್ ಆಯ್ತಾ. ನನ್ನ ಹತ್ರ 1000 rupees ನಾನು ಯಾರಿಗೋ ಕೊಡ್ಬೇಕಾಗಿರುತ್ತೆ. ಸೊ ಒಂದ್ ಕಡೆ ಸೇಫ್ ಅಂತ ಎತ್ತಿಟ್ಕೊಂಡ್ಬಿಟ್ಟಿರ್ತೀನಿ, ಸಿಗೋದೇ ಇಲ್ಲ. ಎಷ್ಟು ಸರ್ಚ್ ಮಾಡಿದ್ರು ಸಿಗೋದೇ ಇಲ್ಲ. ಆ ಟೈಮಲ್ಲಿ ನನ್ನ ಜೊತೆ ಇದ್ದಂತ ನನಗೆ ತುಂಬಾ ಬೇಕಾಗಿರುವಂತ ಒಂದು ವ್ಯಕ್ತಿ ಹೇಳ್ತಾರೆ. ನಾನು ಅವ್ರಿಗೆ ಒಂದ್ಸತಿ ಮಾತಾಡ್ತಾ ಹೇಳಿರ್ತೀನಿ, 2 days ಬ್ಯಾಕ್ ಅನ್ಸುತ್ತೆ. ನಾನು ಆ ಟೈಮಲ್ಲೂ ಕೂಡ ಆ ಒಂದು ವಿಡಿಯೋನ ನೋಡಿರ್ತೀನಿ. ಸೊ ಏನಾದ್ರೂ ಕಳೆದೋಯ್ತು ಅಂತಂದ್ರೆ ವುಲ್ಫ್ ರೀಚ್ ನಾವು ಅಂತ ಹೇಳ್ಕೊಂಡ್ರೆ ಸಿಗತ್ತಂತೆ. ಈಗ ಇನ್ನೊಂದು ಹೇಳ್ತಾರೆ, ನಾರ್ಮಲ್ ಆಗಿ ನಾವು ಹೇಳ್ಕೊಂತೀವಿ, ಯಾರೆಲ್ಲ ಇದನ್ನ ಹೇಳ್ಕೊಂತಾರೆ ಗೊತ್ತಿಲ್ಲ. ಏನಾದ್ರೂ ಕಳೆದೋಯ್ತು ಅಂತಂದ್ರೆ ಗಣಪತಿಗೆ 2 ಹೆಂಡತಿಯರು, ಗಣಪತಿಗೆ 2 ಹೆಂಡತಿಯರು ಅಂತ ಹೇಳ್ಬಿಟ್ಟು. ಸೊ ಇದು ಕೂಡ ತುಂಬಾನೇ ವರ್ಕ್ ಆಗತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅಂಡ್ 1-2 times ನನಗೂ ಆಗಿದೆ ಅದು, ಆಯ್ತಾ. ಕೋ ಇನ್ಸಿಡೆನ್ಸ್ ಅಂತ ನಾನು ಹೇಳೋದಕ್ಕೆ ಇಷ್ಟನೇ ಪಡೋದಿಲ್ಲ. ಕೋ ಇನ್ಸಿಡೆನ್ಸ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಈ ಫೀಲ್ಡಿಗೆ ಬಂದ್ಮೇಲೆ ನಾನು ಟ್ರಸ್ಟ್ ಮಾಡಿದ್ದೀನಿ. ಸೊ ಆ ಟ್ರಸ್ಟಿಂದನೇ ನನ್ನ ಸಕ್ಸಸ್ ಸ್ಟೋರೀಸ್ ನನಗೆ ಸ್ಟಾರ್ಟ್ ಆಗಿರೋದು. ಸೊ ನಾನು ಯಾವುದನ್ನು ಕೋ ಇನ್ಸಿಡೆನ್ಸ್ ಅಂತ ತಗೊಳ್ಳೋದೇ ಇಲ್ಲ.
ಹಾಗಾಗಿ ನಾನು ಗಣಪತಿಗೆ ಇಬ್ರು ಹೆಂಡ್ತಿರು ಅದರಲ್ಲಿ ಆಗಿದೆ 1-2 ಟೈಮ್ಸ್. ಬಟ್ ಅದು ಯಾವ ತರ ಅಂತಂದ್ರೆ ಮಿರಾಕಲಸ್ ವೇದಲ್ಲಿ ಆಗಿರೋವಂಥದ್ದಲ್ಲ. ಸೊ ಆಗಿದೆ, ಸಿಕ್ಕಿದೆ, ಆಯ್ತಾ, ಆ ತರ. ಸೊ ನನಗೆ 1000 ರೂಪೀಸ್ ಕಳೆದೋಗಿದೆ. ಅವ್ರು ನನಗೆ ಹೇಳ್ತಾರೆ, ನೀನ್ ಮೊನ್ನೆ ಒಂದು ಹೇಳ್ದಿಯಲ್ಲಪ್ಪ ಅದೇನೋ ಹೇಳ್ಕೋಬೇಕು ಅಂತ ಹೇಳಿ, ಅದನ್ನ ಹೇಳ್ಕೊ ಅಂತ ಹೇಳ್ಬಿಟ್ಟು. ಹಾ ಎಸ್, ಉಲ್ಫ್ ರೀಚ್ ಅಂತ ಹೇಳಿ ನಾನು ಉಲ್ಫ್ ರೀಚ್ ನಾವು ಅಂತ. ನೀವು ಈಗ ಉಲ್ಫ್ ರೀಚ್ ನಾವು ಅಂದಿದ ತಕ್ಷಣ ನಿಮ್ಗೆ ರಿಸಲ್ಟ್ ಬಂದ್ಬಿಡತ್ತೆ ಅಂತ ಅಲ್ಲ. ನಿಮ್ಮ ತಲೆಯಲ್ಲಿ ಆ ಎಲ್ಲ ನೆಗೆಟಿವ್ ಅಳಿಸೋಗ್ಬೇಕು. ಅದು ನಾನು ಎಲ್ಲಿ ಇಟ್ಬಿಟ್ಟಿದ್ದೀನಿ, ಸಿಗುತ್ತೋ ಇಲ್ವೋ, ಏನು ಸಿಗಲ್ಲ ಬಿಡು, ನಾನು ಇದನ್ನ ಹೇಳಿದ್ರೆ ವರ್ಕ್ ಆಗುತ್ತಾ. ಸೊ ಇದು ಯಾವ ಥಾಟ್ ಬಂದರೂ ಯಾವ ವರ್ಕು ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯದ್ ಭಾವಂ ತದ್ ಭವತಿ ಅಂತ ಹೇಳೋ ಹಾಗೇನೆ ನಿಮ್ಮ ತಲೆ, ನಿಮ್ಮ ಮೈಂಡ್, ಕಾನ್ಷಿಯಸ್ ಆ್ಯಂಡ್ ಸಬ್ ಕಾನ್ಷಿಯಸ್ ಮೈಂಡ್ ಬೋತ್ ಟ್ರಸ್ಟ್ ಮಾಡಬೇಕು. ಖಂಡಿತ ಇದು ನನ್ನ ಹತ್ರ ಇದೆ. ನಾನು ಹೇಳಿದೆ ಅಲ್ವಾ, ಎಂಡ್ ರಿಸಲ್ಟು ಆ್ಯಂಡ್ ಅದರ ಸಕ್ಸಸ್ನ ನೀವು ಫೀಲ್ ದ ಫೀಲಿಂಗ್ಸ್ ಅಂತ ಹೇಳಿದಂಗೆ ಫೀಲ್ ಮಾಡಬೇಕು ಆ್ಯಂಡ್ ಅದನ್ನು ನೀವು ಟ್ರಸ್ಟ್ ಮಾಡಬೇಕು. ಓಕೆ, ನಾನೇನು ಮಾಡ್ತೀನಿ, 1000 ರೂಪೀಸ್ ಸಿಕ್ಕಿದೆ, ನಾನು ಅವ್ರಿಗೆ ಹಾಕೊಟ್ಟಿದ್ದೀನಿ. ಸೊ ಏನು ಕೊಡೋಕ್ಕಿಂತ ಅಮೌಂಟು ಕ್ಲಿಯರ್ ಆಗಿದೆ ಅಂತ. ಸೊ ಹ್ಯಾಪಿ ಅಂತ ಹೇಳ್ಬಿಟ್ಟು ನಾನು ಹ್ಯಾಪಿಯಾಗಿದ್ದೆ. ಸೊ ಫ್ರೀಚ್ ಅಂತ ಹೇಳ್ಕೊಂತ ನಾನು ಏನು ಅಡುಗೆ ಎಲ್ಲ ಮಾಡಿಕೊಂಡು ಆರಾಮಾಗಿ ಬಿಂದಾಸಾಗಿದೆ. ಫ್ರೀಚ್ ಅಂತ ಆಟೋಮೆಟಿಕ್ ಆಗಿ ನಾನೊಂದು ಬಟ್ಟೆ ತೆಗಿಯಕ್ಕೆ ಹೋಗ್ತೀನಿ. ಸೊ ನನಗೆ 1000 ರೂಪೀಸ್ ಸಿಗತ್ತೆ. ಇದೇನು ದೊಡ್ಡ ಮಿರಾಕಲ್ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಮಿರಾಕಲ್ ಆಗಿದೆ ನನ್ನ ಲೈಫಲ್ಲಿ, ಅದನ್ನ ಹೇಳ್ತಾ ಅದಕ್ಕೆ ಹೋಗ್ತಾ ಇದ್ದೀನಿ ನಾನು. ಫಸ್ಟ್ ನನಗೆ ಇದಾಗುತ್ತೆ, ಆಗ ಎಲ್ಲೋ ಒಂದು ಕಡೆ ನಾನು ಟ್ರಸ್ಟ್ ಮಾಡಬೇಕು ಇದನ್ನ ಅಂತ ಹೇಳ್ಬಿಟ್ಟು ನನಗೆ ಅನಿಸಿರುತ್ತೆ. ಸೊ ಓಕೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತೀನಿ. ದೆನ್ ಬಿಗ್ಗೆಸ್ಟ್ ಮಿರಾಕಲ್ ಉಲ್ಫ್ ರೀಚಲ್ಲಿ ನನಗೆ ಸಿಕ್ಕಿದ್ದು. ಆ್ಯಕ್ಚುಯಲ್ ಆಗಿ ನಾನು ಒಂದು ಜಾಬ್ಗೆ ಜಾಯಿನ್ ಆಗ್ತೀನಿ. ಜಾಬ್ಗೆ ಜಾಯಿನ್ ಆಗಿ ಸ್ವಲ್ಪ ಟೈಮ್ ಆದಮೇಲೆ ಆ ಜಾಬ್ನ ನಾನು ಬಿಟ್ಬಿಟ್ಟು ಬೇರೆ ಒಂದು ಪ್ಲೇಸ್ಗೆ ಮೂವ್ ಆನ್ ಆಗಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ತೀನಿ. ಯಾಕೆಂದರೆ ನನ್ನ ಈ ಸ್ಪಿರಿಚುವಲ್ ರಿಲೇಟೆಡ್ ಕೋರ್ಸ್ ನಾನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನನಗೆ ಬೇಕಾಗಿರೋದ್ರಿಂದ ಈ ಮ್ಯಾಟರ್ಸ್ಗಳು. ಸೊ ನಾನು ಅದಕ್ಕೆ ಆ ಲೆವೆಲಲ್ಲೇ ನಾನೊಂದು ಸರ್ಟಿಫಿಕೇಷನ್ ಕೋರ್ಸ್ನ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಆ ಒಂದು ಪ್ಲೇಸಿಂದ ಮೂವ್ ಆನ್ ಆಗಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತೀನಿ. ಆ ಟೈಮಲ್ಲಿ ನಾನು ನನ್ನ ರೆಕಾರ್ಡ್ಸ್ ಎಲ್ಲ ಚೆಕ್ ಮಾಡ್ಕೊಳ್ತೀನಿ. ಸೊ ರೆಕಾರ್ಡ್ಸ್ ಎಲ್ಲ ಚೆಕ್ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದರೆ ನನ್ನ PU ಮಾರ್ಕ್ಸ್ಗಳು ಇರೋದಿಲ್ಲ. PU ಮಾರ್ಕ್ಸ್ ಕಾರ್ಡ್ ಇಲ್ಲದೆ ಇದ್ದಾಗ ಅದು ನನಗೆ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಸೊ ನಾನು ಎಲ್ಲ ಹೋಗಬೇಕು, ಎಲ್ಲ ಇನ್ನೇನು ರೆಡಿ ಮಾಡ್ಕೊಂಡಿರ್ತೀನಿ. ಸೊ PU ಮಾರ್ಕ್ಸ್ ಕಾರ್ಡ್ ಇಲ್ಲ ಅನ್ನೋದು ನಾನು ಮಲ್ಕೊಂಡಾಗ ನನಗೆ ನೆನಪಾಗುತ್ತೆ ಮಿಡ್ ನೈಟಲ್ಲಿ. ಓಕೆ, ನನ್ನ PU ಮಾರ್ಕ್ಸ್ ಕಾರ್ಡ್ ಇಲ್ಲ, ನಾನು ಎಲ್ಲಿ ಬಿಟ್ಟಿದ್ದೀನಿ ಅನ್ನೋದು ಕೂಡ ನನಗೆ ನೆನಪಾಗುತ್ತೆ. ಸೊ ಸಡನ್ನಾಗಿ ನಾನು ಮಧ್ಯರಾತ್ರಿನೇ ಎದ್ದು ಬಿಡ್ತೀನಿ. ಮಧ್ಯರಾತ್ರಿ ಅಂತಂದರೆ ಯೂಶ್ವಲ್ ಆಗಿ 2:50 ನನಗೆ ಮಾರ್ನಿಂಗ್ ಬೆಳಗಾಗ್ಬಿಟ್ಟಿರುತ್ತೆ ನನಗೆ. ಸೊ ಮಧ್ಯರಾತ್ರಿ ಅಂತಂದರೆ ಒಂದು 12:30 ಹಾಗೆ ಎದ್ಬಿಡ್ತೀನಿ ನಾನು. ಎದ್ಬಿಟ್ಟು ಹಾಗಂತ 12:30 ಇದ್ದಿದ್ದೀರಿ ಅಂದರೆ ಎಷ್ಟೊತ್ತಿಗೆ ಮಲಗಿದ್ರಿ ಅಂದರೆ ಒಂದು 11 o'clock ಹಂಗೆ ಮಲಗಿದೆ. ಎದ್ಬಿಟ್ಟು ಸರ್ಚ್ ಮಾಡ್ತೀನಿ ನನ್ನ ರೆಕಾರ್ಡ್ ಬುಕ್ಕಲ್ಲಿ ರಿಯಲ್ ಆಗಿ ನನ್ನ PU ಮಾರ್ಕ್ಸ್ ಕಾರ್ಡ್ ಇಲ್ಲ ಅನ್ನೋದು ನನಗೆ ಕನ್ಫರ್ಮ್ ಆಯಿತಾ. ಗೊತ್ತಿತ್ತು ನನಗೆ, ಆದರೂ ಒಂದ್ಸತಿ ರೀಚೆಕ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತೀನಿ. ಅದಾದಮೇಲೆ ನನ್ನ ವಾರ್ಡ್ರೋಬ್ ಫುಲ್ ಕಿತ್ಬಿಟ್ಟು ಒಂದ್ಸಲ ಚೆಕ್ ಮಾಡ್ತೀನಿ ಆಯಿತಾ. ಇಲ್ಲ ಅನ್ನೋದು ನನಗೆ ಗೊತ್ತು, ಆದ್ರೂ ದೆನ್ ಒಳಗಡೆ ಡಬ ಭಯ ಶುರು ಆಯಿತು. ಏನು ಮಾಡಲಿ, ನಾನು PU ಮಾರ್ಕ್ಸ್ ಕಾರ್ಡೇ ಇಲ್ವಲ್ಲ, ಒರಿಜಿನಲ್ ಮಾರ್ಕ್ಸ್ ಕಾರ್ಡೇ ಇಲ್ವಲ್ಲ. ಸೊ ನನ್ನ ಲೈಫ್ ಏನು ಮಾಡಬೇಕು ಆ ಟೈಮ್ಗೆ ನನಗೆ ಏನು ತಲೆಗೆ ಬರೋದೇ ಇಲ್ಲ. ಸೊ ದೆನ್ ಹೋಗಿ ಮಲ್ಕೊತೀನಿ. ನಿದ್ದೆ ಬರಲ್ಲ. ಒಂದು 20 minutes ಆ ಕಡೆ ಈ ಕಡೆ ಹೊರಳಾಡ್ತಾನೆ ಇರ್ತೀನಿ. ಅದಾದಮೇಲೆ ನಾನು ದೆನ್ ಡಿಸೈಡ್ ಮಾಡ್ತೀನಿ, ಇಲ್ಲ ನನಗೆ PU ಮಾರ್ಕ್ಸ್ ಕಾರ್ಡ್ ಬೇಕೇ ಬೇಕು. ಯಾಕೆಂದರೆ ನನಗೆ ಅದು ಅಷ್ಟೊಂದು ನೀಡ್ ಇದೆ. ನಾನು ಅದನ್ನು ತರಿಸ್ಕೊಳ್ಳೋ ಅಷ್ಟು ಪೇಷನ್ಸ್ ಇರಲಿ, ಅಥವಾ ಆ ಟೈಮ್ಗೆ ಅದಕ್ಕೆ ಅಮೌಂಟ್ ಕಟ್ಟಿ ತರಿಸ್ಕೊಳ್ಳೋ ಸ್ಟೇಜಲ್ಲಿ ಕೂಡ ನಾನು ಇರೋದಿಲ್ಲ. ಓಕೆನಾ, ಅಪ್ಲೈ ಮಾಡಿ ನಾನು ತರಿಸ್ಕೊಳ್ಳೋ ಅಂಥ ಸ್ಟೇಜಲ್ಲಿ ಕೂಡ ಇರೋದಿಲ್ಲ. ಜಸ್ಟ್ ಚೆಕ್ ಮಾಡ್ತೀನಿ, ಜೆರಾಕ್ಸ್ ಕಾಪಿ ಅಂತೂ ಒಂದಿರುತ್ತೆ. ಓಕೆ, ಬಟ್ ಒರಿಜಿನಲ್ ಬೇಕಲ್ಲ, ಏನು ಮಾಡೋದು? ಆ್ಯಂಡ್ ನಾನು ಚಾಂಟಿಂಗ್ ಉಲ್ಫ್ ರೀಚ್ ನಾವು ಅಂತ ಹೇಳ್ಬಿಟ್ಟು ಚಾಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಚಾಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ. ಬಟ್ ಕಾನ್ಷಿಯಸ್ ಆ್ಯಂಡ್ ಸಬ್ ಕಾನ್ಷಿಯಸ್ ಮೈಂಡ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಆಗ್ತಾನೆ ಇರೋದಿಲ್ಲ. ಸಾರಿ, ಆ್ಯಕ್ಚುಲಿ ಈಗ ಈ ಡೇಸ್ಗಳಲ್ಲಿ ನಾನು ನಿದ್ದೆನ ತುಂಬಾ ಕಮ್ಮಿ ಮಾಡ್ತಾ ಇರೋದ್ರಿಂದ, ಆ್ಯಂಡ್ ಯಾಕೆಂತಂದರೆ ಲಾಟ್ಸ್ ಆಫ್ ವರ್ಕ್, ಪ್ರೆಷರ್ ಅಂತ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಯಾವುದೇ ಥರ ಪ್ರೆಷರ್ ಇಲ್ಲ, ಬಟ್
ತುಂಬಾನೇ ಲರ್ನ್ ಮಾಡೋದಿದೆ. ಆ್ಯಂಡ್ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಎಕ್ಸಾಮ್ಸ್ನ ತಗೊಬೇಕು. ದೆನ್ ಅದ್ರ ಜೊತೆಗೆ ನನ್ನ ವರ್ಕ್ ಲೈಫ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು. ಅದ್ರ ಜೊತೆಗೆ ನಾನು ಫುಡ್ನ ಪ್ರಿಪೇರ್ ಮಾಡ್ಕೊಬೇಕು. ಅದ್ರ ಜೊತೆಗೆ ಕೆಲವು ಕ್ಲೈಂಟ್ಸ್ನ ನಾನು ಹ್ಯಾಂಡಲ್ ಮಾಡಬೇಕು. ಆ್ಯಕ್ಚುಲಿ ನಾನು ಯಾವುದೇ ಥರ ಹೀಲಿಂಗ್ ಪ್ರೊಸೆಸ್ನ ತಗೊಳ್ತಾ ಇಲ್ಲ, ಯಾವುದೇ ಥರ ಮ್ಯಾನಿಫೆಸ್ಟೇಷನ್ ಪ್ರೊಸೆಸ್ನ ತಗೊಳ್ತಾ ಇಲ್ಲ. ಆದ್ರೂ ಸಮ್ ಡಿಸ್ಕಷನ್ಸ್ನ ಅಂತೂ ನಾನು ಕೆಲವ್ರ ಜೊತೆ ಮಾಡ್ತಾನೆ ಇರ್ತೀನಿ. ಕ್ವಶನ್ಸ್ನ ಕೇಳ್ತಾರೆ, ಒಬ್ರಲ್ಲ ಒಬ್ರ ಜೊತೆ ಪಾಪ ಅವರು ಏನೋ ಒಂದು ಫೀಲಿಂಗ್ಸಲ್ಲಿ ನನ್ನ ಹತ್ರ ಕೇಳ್ತಾ ಇರ್ತಾರಲ್ವ ಅಂತ ಹೇಳ್ಬಿಟ್ಟು ಗೈಡ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ನಿದ್ದೆ ಕಮ್ಮಿ ಮಾಡ್ತಾ ಇರೋದ್ರಿಂದ ವಾಯ್ಸಲ್ಲಿ ಸ್ವಲ್ಪ ಮಾಡ್ಯುಲೇಷನ್ಸ್ ಇರ್ಬೋದು. ಒಂಥರ ಕಣ್ಗಳಲ್ಲೆಲ್ಲ ಇನ್ನು ನಿದ್ದೆ ಆಗಿಲ್ಲ, ಏನೋ ಒಂಥರ ನೀರು ಬರ್ತಾ ಇದೆ ಅನ್ನೋ ಥರ ಫೀಲಿಂಗ್ಸ್ ನಿಮಗೆ ಬರ್ತಾ ಇರ್ಬೋದು. ಸೊ ಬಟ್ ಹಾಗಂತ ನಾನೇನು ಫಿಸಿಕಲಿ ವೀಕ್ ಅನ್ನೋ ಥರ ಫೀಲ್ ಆಗ್ತಾ ಇಲ್ಲ, ಸ್ಟ್ರಾಂಗ್ ಆಗೇ ಇದ್ದೀನಿ. ಸೊ ಸ್ವಲ್ಪ ವಾಯ್ಸಲ್ಲಿ ಏನಾದರೂ ಚೇಂಜಸ್ ಅಂತ ಅನ್ಸಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈ ಥರ ಆದಮೇಲೆ ನಾನು ಉಲ್ಫ್ ರೀಚ್ ನಾವು ಅಂತ ಹೇಳ್ಬಿಟ್ಟು ಚಾಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ. ಬಟ್ ಆಗಲ್ಲ ಅದನ್ನು ಟ್ರಸ್ಟ್ ಮಾಡೋದಕ್ಕೆ, ಯಾಕೆಂದರೆ ನನಗೆ ತುಂಬ ಇಂಪಾರ್ಟೆಂಟ್ ಮ್ಯಾಟರ್ ನಾನು ಎಲ್ಲಿ ಬಿಟ್ಟಿದ್ದೀನಿ ಅನ್ನೋದು ಕೂಡ ನನಗೆ ಗೊತ್ತು. ಬಟ್ ನಾನು ಅಲ್ಲಿ ಹೋಗಿ ತರೋದಕ್ಕೆ ಸಾಧ್ಯನೇ ಇಲ್ಲ, ಆಯಿತಾ, ಅಂತ ಒಂದು ಸಿಚುವೇಶನ್. ಬೇಕಾದರೆ ನಾನು ಕಷ್ಟಪಟ್ಟಾದರೂ ರೀಅಪ್ಲೈ ಮಾಡಿ ತಗೊತೀನಿ, ಬಟ್ ಅಲ್ಲಿ ಹೋಗಿ ತರೋದಕ್ಕೆ ಆಗಲ್ಲ ಅಂತ ಒಂದು ಸಿಚುವೇಶನ್ ಬರುತ್ತೆ. ದೆನ್ ಡಿಸೈಡ್ ಮಾಡೇ ಬಿಡ್ತೀನಿ, ಏನಾದರೂ ಆಗಲಿ ನನಗೆ ತುಂಬ ಇಂಪಾರ್ಟೆಂಟ್ ಇದೆ. ಸೊ ಕಾಮ್ ಆಗ್ತೀನಿ, ಕೂಲ್ ಆಗ್ತೀನಿ ಆ್ಯಂಡ್ ಉಲ್ಫ್ ರೀಚ್ ನಾವು ಉಲ್ಫ್ನ ನಾನು ಟ್ರಸ್ಟ್ ಮಾಡೇ ಮಾಡ್ತೀನಿ. ನನ್ನ ಮ್ಯಾನಿಫೆಸ್ಟೇಷನ್ ಪ್ರೋಸೆಸ್ನ ನಾನೇ ಟ್ರಸ್ಟ್ ಮಾಡಿಲ್ಲ ಅಂದರೆ ಇನ್ಯಾರು ಟ್ರಸ್ಟ್ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ನಾನೇ ಟ್ರಸ್ಟ್ ಮಾಡಿಬಿಟ್ಟು ನಾನು ಏನು ಮಾಡ್ತೀನಿ, ಉಲ್ಫ್ ರೀಚ್ ನಾವು ನನ್ನ ಹತ್ರ ಅದಿದೆ, ಅದು ಇಂಥ ಒಂದು ಜಾಗದಲ್ಲಿದೆ ಅಂತ ನಾನು ಇಮ್ಯಾಜಿನ್ ಮಾಡ್ಕೊತೀನಿ. ಯಾವ ಜಾಗದಲ್ಲಿದ್ದರೆ ಆ್ಯಕ್ಚುಲಿ ಆಗಿ ನನ್ನ ಹತ್ರ ಒಂದು ಪ್ರತ್ಯಂಗಿರಾ ದೇವಿ ಫೋಟೋ ಇರುತ್ತೆ. ಆ್ಯಂಡ್ ನನ್ನ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳ ಒಂದು ಇನ್ನೊಂದು ರೂಪದ ಒಂದು ಫೋಟೋ ಇರುತ್ತೆ, ಆಯಿತಾ. ಅದ್ರ ಜೊತೆಗೆ ಇನ್ನೊಂದು ನನ್ನ ಹತ್ರ ಇನ್ನೊಂದು ಯಾವುದೋ ಒಂದು ಫೋಟೋ ಇದೆ. ನಾನು ಇಲ್ಲಿ ಇದನ್ನು ಹಾಕಿಲ್ಲ, ನಾನೇ ಮರ್ತು ಬಿಟ್ಟಿದ್ದೀನಿ. ಓಕೆ, ಸೊ 3 ಏನಿರುತ್ತೆ, ಒಂದು ಫೋಟೋ ಇರುತ್ತೆ, ನಾನು ಅದನ್ನು ಇಟ್ಕೊಂಡಿರ್ತೀನಿ ಒಂದು ಕಡೆ. ಅದ್ರ ಜೊತೆ ಅದು ಇದೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಆಲ್ರೆಡಿ ನಾನು ಅದನ್ನು ಚೆಕ್ ಮಾಡಾಗಿದೆ, ಆ ಪ್ಲೇಸಲ್ಲಿ ಅದು ಇಲ್ಲವೇ ಇಲ್ಲ. ಆದ್ರೂ ನನ್ನ ಪ್ರಕಾರ ವಾವ್, ನಾನು ಅದು 3 ಫೋಟೋಸ್ನ ತೆಗೆದಾಗ ನಾನು ನೋಡ್ಬೇಕಾದ್ರೆ ಅದ್ರಲ್ಲಿ ನಂದು ಸೆಕೆಂಡ್ PU ಮಾರ್ಕ್ಸ್ ಕಾರ್ಡ್ ಇದೆ. ಸೊ ನಾನು ಅದಕ್ಕೆ ಎಷ್ಟು ಖುಷಿ ಪಡ್ತಾ ಇದ್ದೀನಿ. ಸೊ ಬೇಕ್ರಿಗೆ ಹೋಗ್ತೀನಿ, ಒಂದು ಸ್ವೀಟ್ ತೊಗೊತೀನಿ, ತಿಂತೀನಿ. ಆಮೇಲೆ ಆಫೀಸ್ ಇನ್ನು ಕಂಪ್ಲೀಟಾಗಿ ಬಿಟ್ಟಿರೋದಿಲ್ಲ, ಆಫೀಸಿಗೆ ಹೋಗ್ತೀನಿ. ಆಫೀಸ್ನ ನಾನು ಬಿಟ್ಟಿದ್ದೆ. ಬಟ್ ನನ್ನ ಸದ್ಗುರು ಶ್ರೀಧರ ಸ್ವಾಮಿಗಳನ್ನ ಆ್ಯಂಡ್ ನನ್ನ ಮಾತೆ ದುರ್ಗಾಂಬನ ಮೀಟ್ ಮಾಡೋದಕ್ಕೆ ಲಾಸ್ಟ್ ಟೈಮ್ ನಾನು ಅವ್ರನ್ನ ಮೀಟ್ ಮಾಡೋದಕ್ಕೆ, ಈಗ ಸದ್ಯಕ್ಕಂತೂ ಇನ್ನೂ ನಾನು ಮೀಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮೀಟ್ ಮಾಡೋದಕ್ಕೂ ಹೋಗ್ತೀನಿ. ಹೋಗ್ಬೇಕಾದ್ರೂ ಯಾರ ಹತ್ರನೋ ಒಂದು ಸತಿ ಮಾತಾಡಬೇಕಾಗತ್ತೆ. ಸೊ ಆಗ ಅವ್ರ ಹತ್ರನೂ ನಾನು ಜಸ್ಟ್ ಆ್ಯಸ್ ಅ ಇನ್ಫಾರ್ಮೇಷನ್ ಥರ ಹೇಳಿರ್ತೀನಿ, ನನ್ನ ಸೆಕೆಂಡ್ PU ಮಾರ್ಕ್ಸ್ ಕಾರ್ಡ್ ಒಂದು ನನ್ನ ಹತ್ರ ಇಲ್ಲ, ನಾನು ಇದನ್ನು ರೀಅಪ್ಲೈ ಮಾಡಬೇಕು. ಸೊ ಅದು ಮತ್ತೆ ನನಗೆ ಹೊಸದಾಗಿ ಬರಬೇಕು ಅಂತ ಹೇಳಿಬಿಟ್ಟು. ಸೊ ಜೆರಾಕ್ಸ್ ಇದೆ ಅಲ್ವಾ, ಇಟ್ಸ್ ಓಕೆ ಅಂತ ಅವರೊಂದು ಕಾನ್ಫಿಡೆನ್ಸ್ ಕೊಟ್ಟಾಗ ನನಗೆ ಇನ್ನೂ ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಏನು ಅಂತಂದರೆ ನಾನು ಈಗ ಉಲ್ಫ್ ರೀಚ್ ನೌನ ಟ್ರಸ್ಟ್ ಮಾಡಬೇಕು ಆ್ಯಂಡ್ ಇದನ್ನು ಕಂಟಿನ್ಯೂ ಮಾಡಬೇಕು ಅಂತ. ಸೊ ನಾನು ಹೇಗೂ ನನ್ನ ಗುರುಗಳ ಹತ್ರ ಹೋಗಿದೆ, ಹೇಗೂ ನನ್ನ ಅಮ್ಮನ ಹತ್ರ ಹೋಗಿದೆ. ಸೊ ನಾನು ಅವಾಗಲೂ ಕೂಡ ಚಾಂಟ್ ಅಂತ ಚಾಂಟ್ ಮಾಡಿದೆ. ಚಾಂಟ್ ಮಾಡಿದ್ರು ನಾನು ಬಂದು ಚೆಕ್ ಮಾಡೋದಕ್ಕೆ ಹೋಗಲಿಲ್ಲ, ನನ್ನ ಪ್ರಕಾರ ಆಲ್ರೆಡಿ ಇದೆ ಅಂತ. ಆ್ಯಂಡ್ ಊರಿಗೆ ಹೋಗ್ತೀನಿ, 1-2 ಡೇಸ್ ನಾನು ಊರಲ್ಲಿ ಇರಬೇಕು ಅಂತ ಹೇಳಿಬಿಟ್ಟು. ಸೊ ಊರಲ್ಲಿ ಆರಾಮಾಗಿ ಇದ್ಬಿಟ್ಟು ನಂದು ಏನೇನೇನೇನೇನೇನೇನು ಸ್ವಲ್ಪ ಕೆಲಸ ಇರುತ್ತೆ ಬ್ಯಾಂಕ್ದೆಲ್ಲ, ಯಾಕೆಂದರೆ ನಾನು ಮೂವ್ ಆನ್ ಆಗಬೇಕಾಗಿರುತ್ತೆ. ಸೊ ಆ ಬ್ಯಾಂಕ್ದೆಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ತೀನಿ. ಆ್ಯಂಡ್ ದೆನ್ ನಾನು ಅವತ್ತಿನ ದಿನ ನೈಟೇ ಹೊರಡಬೇಕಾಗಿರುತ್ತೆ. ಸೊ ನನ್ನ ರೂಮಿಗೆ ನಾನು ಮತ್ತೆ ಬರ್ತೀನಿ. ಬಂದಾಗ ನನ್ನ ಪ್ರಕಾರ ಅವತ್ತು ಅದು ಇದೆ ಅಂತ ಹೇಳಿ ನಾನು ವಿಜುವಲೈಸ್ ಮಾಡಾಗಿದೆ, ಸ್ವೀಟ್ಸ್ ಎಲ್ಲ ತಿಂದಾಗಿದೆ, ಅದು ಸಿಕ್ಕಿದೆ ಅಂತ ಹೇಳಿ ಸೊ ಎಂಜಾಯ್ ಮಾಡಾಗಿದೆ, ಆಯಿತಾ. ತೆಗಿತೀನಿ. ರಿಯಲ್ ಆಗಿ ನನ್ನ PU ಮಾರ್ಕ್ಸ್ ಕಾರ್ಡ್ ಅಲ್ಲೇ ಇತ್ತು. ನೀವು ನಂಬದೇ ಇರಿ, ನಾನು ಯಾವುದು ನನ್ನ ಲೈಫಲ್ಲಿ ಹ್ಯಾಪನ್ ಆಗಿದೆ, ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡಿದೆ, ನನಗೆ ಯಾರಿಗೂ ಕೂಡ ಹೇಳೋದಿಲ್ಲ. ಸೊ ರಿಯಲ್ ಆಗಿ ನನ್ನ ಮಾರ್ಕ್ಸ್ ಕಾರ್ಡ್ ಅಲ್ಲೇ ಇತ್ತು. ನನಗೆ ಆ ಟೈಮಿಗೆ ಹೇಗೆ ಗೂಸ್ ಬಂಪ್ಸ್ ಬರುತ್ತೆ ಆ್ಯಂಡ್ ಎಷ್ಟು ಫೀಲ್ ಆಗ್ತೀನಿ, ಎಷ್ಟು ಖುಷಿ ಆಗುತ್ತೆ ಅಂತ ಅಂದರೆ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ಸೆಕೆಂಡ್ ಸಕ್ಸಸ್ ಸ್ಟೋರಿ. ನೀವು ನಂಬದೇ ಇರಿ, ಇದು ಸಕ್ಸಸ್ ಸ್ಟೋರಿನೇ ಆ್ಯಂಡ್ ಇದು ಆಗಿರೋ ಅಂಥದ್ದೇ. ಸೊ ನಾನು ಯಾರಿಗೂ ಫೋರ್ಸ್ ಮಾಡೋದಿಲ್ಲ, ಯಾಕೆಂತಂದರೆ ನನಗೆ ಕೆಲವು ಸಲ ಟ್ರಸ್ಟ್ ಮಾಡೋದಕ್ಕೆ ಆಗಲ್ಲ. ನಾನು ಹೇಳಿದ್ದೀನಿ ನಿಮಗೆ, ನಾನು ಈ ಒಂದು ಜರ್ನಿಗೆ ಬಂದು 3 ಇಯರ್ಸ್ ನಾನು ಈ ಒಂದು ಜರ್ನಿಗೆ ಬರ್ಬೇಕಾದ್ರೆ ನಾನು ಹೇಳ್ತೀನಿ, ನೀವು ಎಲ್ಲೇ ಕ್ಲಾಸ್ನ ತಗೊಳ್ಳಿ, ನಿಮಗೆ
ಬೇಸಿಕ್ ಹೇಳ್ಕೊಡ್ತಾರೆ ಬಿಟ್ರೆ ಅಡ್ವಾನ್ಸ್ಡ್ ಯಾರೂ ಹೇಳ್ಕೊಡೋದಿಲ್ಲ. ಸೊ ನಾನು ಬೇಸಿಕ್ ಆ್ಯಂಡ್ ಅಡ್ವಾನ್ಸ್ಡ್ನ ನಾನು ಕೂತು 3 years ನಾನೇನೆ ಲರ್ನ್ ಮಾಡಿರುವಂಥದ್ದು ಆ್ಯಂಡ್ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡಿ 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 ಯಾವ್ದು ಮಾಡಿದ್ರೆ ಯಾವ್ದಾಗತ್ತೆ ಅಂತ ಹೇಳಿ ನಾನು ಅದನ್ನು ಕಲ್ತ್ಕೊಂಡಿರೋವಂಥದ್ದು, ಪರ್ಸ್ನಲಿ ನಾನು ಅಡಾಪ್ಟ್ ಮಾಡ್ಕೊಂಡಿರೋವಂಥದ್ದು. ಅದಾದ್ಮೇಲೆ ನಾನು ಇಲ್ಲಿಗೆ ಬಂದ ಮೇಲೆ ಒಂದೇ ಏನಾಗುತ್ತೆ ಅಂತಂದರೆ, ಇದು ಒಂದು ಸ್ಟಾರ್ ಲಾಕೆಟ್ ಇದೆಲ್ಲ, ಇದು ನನಗೆ ತುಂಬ ಫೇವ್ರೇಟು ಆಯಿತಾ. ತುಂಬ ಫೇವ್ರೇಟ್ ಅಂದರೆ ತುಂಬ ಫೇವ್ರೇಟು. ಈಗ ರೀಸೆಂಟ್ ಡೇಸಲ್ಲಿ ಏನಾಗಿತ್ತು ಅಂತಂದರೆ, ತುಂಬ ಮಳೆ ಬರ್ತಿರತ್ತೆ, ಆಟೋಮೆಟಿಕ್ ಆಗಿ ನಾನು ಬರ್ತಿರ್ಬೇಕಾದ್ರೆ ನಾನು ಏನೋ ಮಳೆ ಬರ್ತಿರತ್ತೆ, ಯಾವಾಗಲೂ ನನ್ನ ಬ್ಯಾಗಲ್ಲಿ ಅಂಬ್ರೆಲಾ ಇದ್ದೇ ಇರುತ್ತೆ ಆಯಿತಾ. ಅದು ಬಿಸಿಲು ಇರಲಿ, ಮಳೆ ಇರಲಿ, ಚಳಿ ಇರಲಿ, ಗಾಳಿ ಇರಲಿ, ಏನೇ ಇರಲಿ, ನನ್ನ ಬ್ಯಾಗಲ್ಲಿ ಅಂಬ್ರೆಲಾ ಅಂತೂ ಇದ್ದೇ ಇರುತ್ತೆ. ಬಟ್ ಅದೇ ಫಸ್ಟ್ ಡೇ ನಾನು ಏನೋ ತೆಗಿಯೋಕ್ಕೆ ಅಂತ ಹೋದಾಗ ಅಂಬ್ರೆಲಾ ಹೊರಗಡೆ ಇಟ್ಬಿಟ್ಟು ಹೋಗಿದೆ, ಮಳೆ ಬರುತ್ತೆ. ಸೊ ಅವತ್ತಿನ ದಿನ ಬಟ್ ನನ್ನ ಹತ್ರ ಅಂಬ್ರೆಲಾ ಇರೋದಿಲ್ಲ. ಆಗ ಏನೋ ಹಿಂಗೆ ಇಟ್ಕೊಂಡ್ಬಿಟ್ಟು ಬರ್ತಾ ಇರ್ತೀನಿ, ಏನೋ ದೇವ್ರನ್ನ ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ, ಇದರಲ್ಲಿ ಏನೂ ಇಲ್ಲ ಬಟ್ ಸುಮ್ಮನೆ ದೇವ್ರನ್ನ ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಹಿಂಗೆ ಅನ್ಕೊಂಡ್ ಬರ್ತಾ ಇರ್ತೀನಿ. ಇದು ಆಟೋಮೆಟಿಕ್ ಆಗಿ ಏನಾಗುತ್ತೆ, ತೆಗ್ದೋಗ್ಬಿಡತ್ತೆ. ತೆಗ್ದೋದಾಗ ಜೋರ್ ಮಳೆ ಬರ್ತಾ ಇರತ್ತೆ. ಸೊ ಏನಾಗುತ್ತೆ ಅಂತಂದ್ರೆ, ಇದನ್ನ ನಾನು ಹಾಕ್ತಾ ಕುತ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ಹಿಂದ್ಗಡೆಯಿಂದ ಬ್ಯಾಗ್ನ ಜಿಪ್ ಹೀಗೆ ತೆಗೆದು ಈಗ ಹಾಕ್ತೀನಿ. ಅದು ಆಕ್ಚುಯಲ್ ಆಗಿ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ. ಓಕೆ, ಜಿಪ್ ಒಳಗಡೆ ಹೋಗಿಲ್ಲ, ಅದು ಹೊರಗಡೆಯಿಂದನೇ ನೆಲದ ಮೇಲೆ ಬಿದ್ದೋಗಿದೆ. ಸೊ ಹಾಕ್ತೀನಿ, ಬರ್ತೀನಿ, ಅಂದ್ರೆ ತುಂಬಾ ಅರ್ಜೆಂಟಲ್ಲಿ ಬರ್ತಿರ್ತೀನಿ, ಮಳೆ ಬರ್ತಾ ಇದೆ ಅಂತ. ಆ್ಯಂಡ್ ಏನೋ ಈಗ ರೀಸೆಂಟ್ ಡೇಸಲ್ಲಿ ನಾನು ಪ್ರೆಸೆಂಟಲ್ಲೇ ಅಂದ್ರೆ ಏನ್ ನಡೀತಾ ಇದೆ ಅನ್ನೋದಕ್ಕಿಂತ ತುಂಬಾ ವಿಷಯಗಳ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದ್ರಿಂದ ಕೆಲವ್ದು ಅಲ್ಲೇ ನನಗೆ ಗೊತ್ತಾಗಿರುತ್ತೆ, ಬಟ್ ನಾನು ಅದಕ್ಕೆ ರಿಯಾಕ್ಟೇ ಮಾಡಿರೋದಿಲ್ಲ. ಆಮೇಲೆ ಎಷ್ಟೋ ಹೊತ್ತಿನ ಮೇಲೆ ರಿಯಾಕ್ಟ್ ಮಾಡಿರ್ತೀನಿ. ಕೆಲವು ಕ್ವಶನ್ಸ್, ಕೆಲವ್ರ ಮಾತಿಗೆ ಕೂಡ ನಾನು ಅದೇ ತರ ಮಾಡಿರೋದಿದೆ. ಆಮೇಲೆ ನನಗೆ ಯಾವಾಗಲೂ ರಿಯಲೈಸ್ ಆದಾಗ ಇನ್ ರಿಟರ್ನ್ ಕಾಲ್ ಮಾಡಿ, ಸೊ ಆ ಥರ ಹೇಳಿದ್ರಿ ಅಲ್ಲ, ಏನ್ ಅರ್ಥ, ಅಥವಾ ಏನೋ ಇದು ಕೇಳಿದ್ರಿ ಅಲ್ವಾ, ಅದು ಕೇಳಿದ್ರಿ ಅಲ್ವಾ. ಆಫ್ಟರ್ ದಟ್ ನಾನು ಮತ್ತೆ ಕಾಲ್ ಮಾಡಿ ಕೇಳ್ತೀನಿ ಆ ಥರ. ಸೊ ನಾನು ಮನೆಗೆ ಬರ್ತೀನಿ, ಮನೆಗೆ ಬಂದು ಒಂದು 2 hours ಆದ್ಮೇಲೆ ನನಗೆ ನೆನಪಾಗುತ್ತೆ, ನಾನು ಹಿಂಗೆ ಹಾಕ್ಬೇಕಾದ್ರೆ ಸರ ಕೆಳಗಡೆ ಬಿತ್ತು, ನನ್ನ ಕೈ ತಾಗಿತ್ತು ಅಲ್ವಾ, ನಾನು ಯಾಕೆ ರಿಯಾಕ್ಟ್ ಮಾಡಲಿಲ್ಲ. ಸೊ ದೆನ್ ನಾನು ಬ್ಯಾಗ್ ಎಲ್ಲ ಫುಲ್ ಚೆಕ್ ಮಾಡ್ತೀನಿ, ಇಲ್ಲ ನನಗೆ ಬೇರೆ ಇನ್ನೇನು ಬೇಜಾರಾಗಲ್ಲ, ಸ್ಟಾರ್ ಲಾಕೆಟ್ನ ನಾನು ಕಳ್ಕೊಂಡ್ಬಿಟ್ನಲ್ಲ, ನನ್ನ ಸ್ಟಾರೇ ಹೋಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು. ಮೀನ್ಸ್ ಅದನ್ನ ನಾನು ನೆಕ್ಸ್ಟ್ ಬ್ಯಾಲೆನ್ಸ್ ಮಾಡ್ಕೊತಾ ಇದ್ದೆ ಹೋಗಿದ್ರು. ಬಟ್ ಆ ಒಂದು ಟೈಮಿಗೆ ಸಡನ್ ಆಗಿ ಎಲ್ರಿಗೂ, ಎಂಥ ಮ್ಯಾನಿಫೆಸ್ಟರ್ ಆಗಿರಲಿ, ಎಂಥ ಅಲೈನ್ಡ್ ಆಗಿರಲಿ, ಎಲ್ರಿಗೂ ನೆಗೆಟಿವ್ ಥಾಟ್ ಬಂದೇ ಬರುತ್ತೆ. 84,600 ಎವ್ರಿ ಡೇ ನಮಗೆ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ. ಆಲ್ ದ ಥಾಟ್ಸ್ ಆರ್ ನೆಗೆಟಿವ್ ಅಂತ ನಾನು ನಿಮಗೆ ಕ್ಲಾಸಲ್ಲಿ ಹೇಳ್ತೀನಿ ಅಲ್ವಾ. ಸೊ ನನಗೂ ನೆಗೆಟಿವ್ ಥಾಟ್ ಬಂತು. ಅದಾದ್ಮೇಲೆ ನಾನು ಮಾರನೇ ದಿನ ನನಗೆ ಒಂದು ಚೈನ್ನೇ ಹಾಕೊಳ್ಳೋಕ್ಕೆ ನನ್ನ ಹತ್ರ ಇಲ್ವಲ್ಲ, ಚೈನು ಇಲ್ಲ, ಲಾಕೆಟು ಇಲ್ಲ. ಸೊ ಒಂದಿನ ನಾನು ಹಾಕೊಳ್ಳೋದಿಲ್ಲ. ಆ ದಿನ ನಾನು ಸ್ವಲ್ಪ ಕಾಮಾಗಿ ವಿಜುವಲೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ವುಡ್ ಫ್ರೀಚ್ ನಾವು ನನಗೆ ಗೊತ್ತು ಅದ್ರಲ್ಲಿ ಕಳೆದೋಗಿದೆ ಅಂತ. ಯಾವ ಜಾಗ ಅಂತ ಗೊತ್ತಿರುತ್ತೆ, ಬಟ್ ನಾನು ಹೋಗ್ಬೇಕಾದ್ರೆ ಮಾರನೇ ದಿನ ನೋಡ್ತೀನಿ ಯಾರಾದರೂ ಅಲ್ಲಿ ಬಿಟ್ಟಿರ್ತಾರಾ, ಇಲ್ಲ. ಸೊ ಅದಾದ್ಮೇಲೆ ನಾನು ಏನು ಮಾಡ್ತೀನಿ, ವುಡ್ ಫ್ರೀಚ್ ನಾವು ಇಂಥ ಜಾಗದಲ್ಲಿ ಇದೆ ಮನೆಯಲ್ಲಿ ಅಂತೇಳಿ ವಿಜುವಲೈಸ್ ಮಾಡಿ ಆರಾಮಾಗಿ, ಅವತ್ತು ಕೂಡ ನಾನು ಸ್ವೀಟ್ ತಿಂದಿದ್ದೆ. ಸೊ ಸ್ವೀಟ್ ತಿಂದೆ, ಆರಾಮಾಗಿ ಎಂಜಾಯ್ ಮಾಡ್ಕೊಂಡೇ ಇದ್ದೆ. ಅಲ್ಲಿ ಬಿದ್ದೋಗಿತ್ತು ಅನ್ನೋದು ಆ ಕಾನ್ಸೆಪ್ಟ್ನೇ ನಾನು ಮರ್ತ್ಬಿಟ್ಟೆ ಆಯ್ತಾ. ಸೊ ಸೀರಿಯಸ್ಲಿ ಆ ದಿನ ನೈಟೇ ನಾನು ಅದೇ ಪ್ಲೇಸ್ಗೆ ಹೋಗಿ ಕೈ ಹಾಕ್ತೀನಿ, ಅದೇ ಪ್ಲೇಸಲ್ಲೇ ಆ ಸರ ಇರುತ್ತೆ. ನಾನು ಆ ಪ್ಲೇಸಿಗೆ ತಂದು ಇಟ್ಟೇ ಇಲ್ಲ ಆಯ್ತಾ. ಇದನ್ನ ಇದೇ ತರ ಆಗತ್ತೆ ಅನ್ನೋದನ್ನ ಕೂಡ ನಾನು ವಿಡಿಯೋಸ್ ಅಲ್ಲಿ ನೋಡಿದೆ. ಅಂದ್ರೆ ಇದೇ ವಿಷಯ ಅಂತ ಅಲ್ಲ, ಈ ತರನೇ ಆಗತ್ತೆ. ಅಕಸ್ಮಾತ್ ಅದು ನಿಮ್ ಹತ್ರ ಇಲ್ಲ, ನಿಮ್ ಸರೌಂಡಿಂಗ್ಸ್ ಅಲ್ಲೇ ಅದು ಇಲ್ಲ ಅಂತ ಅಂದ್ರೂ ಕೆಲವ್ರು ಬೇರೆಯವ್ರು ನಿಮ್ಗೆ ತಂದು ಕೊಡೋ ತರ ಆಗುತ್ತೆ, ಅಥವಾ ನೀವ್ ಅನ್ಕೊಂಡಿರೋ ಪ್ಲೇಸ್ ಅಲ್ಲೇ ಇರುತ್ತೆ. ಬಟ್ ಅದಕ್ಕೆಲ್ಲ ಪ್ರಾಪರ್ ಆಗಿ ಕಾನ್ಶಿಯಸ್ ಅಂಡ್ ಸಬ್ ಕಾನ್ಶಿಯಸ್ ಮೈಂಡ್ ನ ಅಲೈನ್ ಮಾಡ್ಲೇಬೇಕು. ಅಂಡ್ ನಾವು ಅದನ್ನ ಟ್ರಸ್ಟ್ ಮಾಡ್ಲೇಬೇಕು, ಅದನ್ನ ನಂಬಿಸ್ಲೇಬೇಕು. ಅದ್ರ ಜೊತೆಗೆ ನಾವು ಅದನ್ನ ನಂಬಬೇಕು. ಅದ್ರ ಜೊತೆಗೆ ನಾವು ಆ ಒಂದು ನಾವೊಂದು ಇದನ್ನ ಚಾಂಟ್ ಮಾಡ್ತಾ ಇರ್ತೀವಲ್ವಾ, ಸೊ ಅದ್ರ ಬಗ್ಗೆ ಕೂಡ ನಮಗೆ ಟ್ರಸ್ಟ್ ಇರಬೇಕು. ಆಗ ಮಾತ್ರ ಅದು ಸಾಧ್ಯ. ಅಂಡ್ ವಿಜುವಲೈಸೇಷನ್, ಪ್ರಾಪರ್ ವಿಜುವಲೈಸೇಷನ್ ಕೊಡಬೇಕು. ಅದು ಹೆಂಗಿರ್ಬೇಕಂದ್ರೆ ಅದಲ್ಲಿ ಇದ್ದೇ ಇದೆ ಅಂತ ಹೇಳ್ಬಿಟ್ಟು. ಹಾಗಂತ ಇಷ್ಟು ಸಕ್ಸಸ್ ಸ್ಟೋರೀಸ್ ನನಗೇನೆ ಆದ್ರೂ ನಂದು ಇನ್ನೊಂದು ರೆಕಾರ್ಡ್ ಇದೆ. ಸೊ ಅದನ್ನು ಕೂಡ ನಾನು ಎಲ್ಲಿ ಮಿಸ್ ಮಾಡ್ಕೊಂಡಿದ್ದೀನಿ ಅನ್ನೋದು ನನಗೆ ಗೊತ್ತು, ಅದು ಎಲ್ಲಿ ಇದೆ ಅಂತ ನನಗೆ ಗೊತ್ತು. ಬಟ್ ನಾನು ಅಲ್ಲಿ ಹೋಗಿ ತರೋದಿಲ್ಲ. ಯಾಕೆಂತಂದ್ರೆ ನನಗೆ ಆ ಒಂದು ಪ್ಲೇಸಿಂದ ಅದನ್ನ ತರೋದಕ್ಕೆ ಇಷ್ಟ ಇಲ್ಲ. ಸೊ ಅಪ್ಲೈ ಮಾಡೋದಕ್ಕಾದ್ರೂ ನಾನು ರೆಡಿ ಇದ್ದೀನಿ.
ಆದರೆ ನನಗೆ ಅಲ್ಲಿ ಹೋಗಿ ತರೋದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನಾನು ವಿಜುವಲೈಸ್ ಮಾಡ್ಬೋದು ಆ್ಯಂಡ್ ಅದು ಕೂಡ ನನಗೆ ಸಿಗುತ್ತೆ. ಆದರೆ ಅದು ನನಗೆ ಅರ್ಜೆಂಟ್ ಇಲ್ಲ. ಆ ಅರ್ಜೆಂಟ್ ಇಲ್ಲದೆ ಇರೋದು ನನಗೆ ಏನು ಮಾಡ್ತಾ ಇದೆ ಅಂತಂದರೆ, ಟ್ರಸ್ಟ್ ಮಾಡೋದಕ್ಕೆ ಓಕೆ ಅಂತ ಹೇಳ್ತಾ ಇಲ್ಲ. ಅಂದರೆ ಮನುಷ್ಯನಿಗೆ ಆ ಹಸಿವು ಇದ್ರೆ ಅಥವಾ ಆ ಅರ್ಜೆನ್ಸಿ ಇದ್ರೆ ಅವ್ನು ಯಾವುದನ್ನು ಬೇಕಾದರೂ ಅಡಾಪ್ಟ್ ಮಾಡ್ಕೊತಾನೆ. ಸೊ ಅದಕ್ಕಾಗಿ ನಾನು ಅದನ್ನ ಫುಲ್ ರೀಚ್ ನಾವು ಅನ್ನೋ ಒಂದು ಪ್ರಾಕ್ಟೀಸ್ನ ಆ ವಿಷಯಕ್ಕೆ ಮಾಡ್ತಾನೆ ಇಲ್ಲ. ನೋಡೋಣ, ಏನಾದ್ರು ಇನ್ ಫ್ಯೂಚರ್ ನಾನು ಅದನ್ನ ರೀಅಪ್ಲೈ ಮಾಡಿ ತರಿಸ್ಕೊಳ್ಳೋದ್ರೊಳಗಡೆ ನನಗೇನಾದರೂ ಫುಲ್ ರೀಚ್ ನಾವು ಮಾಡಬೇಕು, ಅದರಲ್ಲಿ ನನಗೆ ಸಕ್ಸಸ್ ಸ್ಟೋರಿ ಸಿಕ್ತು ಅಂತಂದ್ರೆ ನಾನು ಅದನ್ನು ಶೇರ್ ಮಾಡ್ಕೊಳ್ತೀನಿ. ಸೊ ನಾನು ಇದನ್ನು ಯಾಕೆ ಹೇಳಿದೆ ಅಂತಂದ್ರೆ, ನಾನು ನಿಮಗೆ ಪಾಸಿಟಿವ್ ಹೇಳೋದ್ರ ಜೊತೆಗೆ ನೆಗೆಟಿವ್ ಕೂಡ ಹೇಳಬೇಕು ಅಲ್ವಾ. ಸೊ ಅದಕ್ಕೋಸ್ಕರ ಹೇಳಿದೆ ವುಲ್ಫ್ ರೀಚ್ ನೌ ಅಂತ ಅನ್ನೋ ಒಂದು ಸ್ವಿಚ್ ವರ್ಡ್ ಅಲ್ಲಿ ಸ್ವಿಚ್ ಪ್ರೇಸ್ ಅಂತ ಹೇಳ್ತೀವಿ. ಒಂದೇ ವರ್ಡ್ ಇದ್ರೆ ಸ್ವಿಚ್ ವರ್ಡ್, ಒಂದಕ್ಕಿಂತ ಹೆಚ್ಚು ವರ್ಡ್ ಇದ್ರೆ ಸ್ವಿಚ್ ಪ್ರೇಸ್. ಓಕೆನಾ? ಸೊ ಸ್ವಿಚ್ ಪ್ರೇಸ್ ಏನಿದೆ, ಈ ಸ್ವಿಚ್ ಪ್ರೇಸ್ ಅಲ್ಲಿ ನನಗಂತೂ ಸಕ್ಸಸ್ ಸ್ಟೋರೀಸ್ ಕಾಣಿಸಿದೆ. ಇದ್ರ ಜೊತೆಗೆ ಇನ್ನೊಂದು, ಈಗ ರೀಸೆಂಟ್ ಡೇಸ್ ಅಲ್ಲಿ ನಾನು ವಿಡಿಯೋಸ್ ಅಲ್ಲಿ ತೋರಿಸಿದೆ ನಿಮಗೆ ನನ್ನ ಬ್ಲಾಕ್ ಟರ್ಮಲ್ಲಿ ಏನೋ ಕ್ರಿಸ್ಟಲ್ ಏಂಜಲ್ ಬಗ್ಗೆ. ಸೊ ಇದನ್ನ ನಾನು ಈಗ ರೀಸೆಂಟ್ ಆಗಿ ತರಿಸ್ಕೊಂಡಿರುವಂಥದ್ದು. ಅದೇನ್ ಮಾಡಿರ್ತೀನಿ, ನಾನು ಆಫೀಸಲ್ಲಿ ನಾನು ಇಟ್ಕೊಂಡಿರ್ತೀನಿ, ಒಂದು ಬ್ಲ್ಯಾಕ್ ಕಲರ್ ಜೀನ್ಸ್ ಹಾಕೊಂಡು ಹೋಗಿರ್ತೀನಿ. ಸೊ ಅದರಲ್ಲಿ ಜೋಬೇನು ಅಷ್ಟೊಂದು ಪಾಕೆಟ್ ಇರತ್ತಲ್ಲ, ಅಷ್ಟೊಂದು ಏನು ಒಂಥರ ಆಳವಾಗಿ ಅದ್ರೊಳಗಡೆ ಹಾಕಕ್ಕೆ ಆಗ್ತಿರಲ್ಲ. ಸೊ ಟ್ರೈ ಮಾಡಿದ್ರೆ ಹಾಕ್ಬೋದು. ಬಟ್ ನಾನು ಆಫೀಸಿಂದ ಅರ್ಜೆಂಟ್ ನನಗೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಆಫೀಸ್ ಮುಗಿಸ್ಬಿಟ್ಟು ನಾನು ಅಲ್ಲಿ ಜೋಬ್ ಏನ್ ಮಾಡ್ತೀನಿ, ಆ ಪಾಕೆಟ್ ಅಲ್ಲಿ ಹಾಕ್ಬೇಕಾದ್ರೆ ಸ್ವಲ್ಪ ಮೇಲ್ಗಡೆನೆ ಹಿಂಗೆ ಇಟ್ಕೊಂಡಿರ್ತೀನಿ, ಬ್ಯಾಗಲ್ಲಿ ಹಾಕೊಂಡ್ರೆ ಆಯ್ತು ಅಂತ. ಬಟ್ ಮರ್ತು ಬಿಟ್ಟಿರ್ತೀನಿ. ಮನೆಗೆ ಬರ್ತೀನಿ, ನೋಡ್ತೀನಿ, ಇಲ್ಲ ಬ್ಲ್ಯಾಕ್ ಟರ್ಮಲಿನ್ ಕ್ರಿಸ್ಟಲ್ ಏಂಜಲ್ ನನ್ನ ಹತ್ರ ಇಲ್ಲ. ಸೊ ಇಟ್ಸ್ ಓಕೆ, ನಾನು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳಕ್ ಹೋಗಲ್ಲ. ನಾನು ಇದನ್ನ ತಗೊಂತೀನಿ ಅನ್ನೋದು ನನಗೆ ಗೊತ್ತಾಗುತ್ತೆ. ಆ್ಯಂಡ್ ಇದು ಆಫೀಸಲ್ಲಿ ಇದೆಯಾ, ಇಲ್ಲ ನನಗೆ ಗೊತ್ತು, ಯಾಕೆಂದ್ರೆ ನಾನು ಜೋಬಲ್ಲಿ ಹಾಕೊಂಡಿದ್ದೆ. ಆಫೀಸಲ್ಲಿ ಎಲ್ಲಾದ್ರೂ ಕೆಳಗಡೆ ಬಿದ್ದಿರ್ಬೋದಾ, ಅದು ನನಗೆ ಗೊತ್ತಿಲ್ಲ. ಆಯ್ತಾ? ಮೀನ್ಸ್ ಅಲ್ಲೇ ನಾನು ಹೊರಡೋದ್ರೊಳಗಡೆ. ಬಟ್ ನನ್ನ ಒಂದು ನಾನು ಅದನ್ನ ಹಾಕೊಂಡಿದ್ದು, ನಾನು ಅಲ್ಲಿಂದ ಹೊರಟಿರೋದು ಬಂದಿರೋದು ಎಲ್ಲ ನನಗೆ ಗೊತ್ತಿರುತ್ತಲ್ಲ. ಆಫೀಸ್ ಒಳಗಡೆ ಅಂತೂ ಇದು ಬಿದ್ದಿರೋದಕ್ಕೆ ಸಾಧ್ಯ ಇಲ್ಲ. ಕೆಳಗಡೆ ನಾನು ಇಳಿದು ಬರೋ ಜಾಗದಲ್ಲಿ ಎಲ್ಲಾದ್ರೂ ಬಿದ್ದಿದ್ರೆ ಬಿದ್ದಿರ್ಬೋದು, ಬಸ್ ಸ್ಟ್ಯಾಂಡ್ ವರೆಗೆ ಎಲ್ಲಾದ್ರೂ ಬಿದ್ದಿದ್ರೆ ಬಿದ್ದಿರ್ಬೋದು, ಅಂಡ್ ಬೇರೆ ಎಲ್ಲಾದ್ರೂ ಬಿದ್ದಿದ್ರೆ ಬಿದ್ದಿರ್ಬೋದು. ಅದು ನನಗೆ ಗೊತ್ತಿಲ್ಲ ಎಲ್ಲಿ ಬಿದ್ದಿದೆ ಅಂತ ಹೇಳ್ಬಿಟ್ಟು. ಓಕೆ, ಮಾರನೇ ದಿನ ಜಾಸ್ತಿ ಯೋಚನೆ ಮಾಡಲ್ಲ ಅದ್ರ ಬಗ್ಗೆ. ಮಾರನೇ ದಿನ ನಾನು ಯಾವುದನ್ನು ತಗೊಂಡು ಹೋಗಲ್ಲ. ಸೊ ಸುಮ್ಮನೆ ಹೋಗ್ತೀನಿ. ಸುಮ್ಮನೆ ಹೋಗಿದಾಗ ಅಲ್ಲೆಲ್ಲ ನಾನು ಎಲ್ಲೆಲ್ಲಿ ನೋಡ್ಬೋದೋ ಅಲ್ಲೆಲ್ಲ ಒಂದೊಂದು ಕಡೆ ನೋಡ್ತೀನಿ, ಸಿಗೋದಿಲ್ಲ. ಸೊ ದೆನ್ ಅಲ್ಲೇ ನಾನು ವಿಜುವಲೈಸ್ ಸ್ಟಾರ್ಟ್ ಮಾಡ್ಕೊತೀನಿ. ಇಂಥ ಒಂದು ಪ್ಲೇಸಲ್ಲಿ ನನ್ನ ಮನೇಲಿ ಇದೆ ಅದು. ಓಕೆನಾ? ಸೊ ವಿಜುವಲೈಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ವಿಜುವಲೈಸ್ ಮಾಡಿದ್ರು ವುಲ್ಫ್ ರೀಚ್ ನಾವು ಅಂತ ಹೇಳ್ಬಿಟ್ಟು ಚಾಂಟ್ ಮಾಡಿದ್ರು ಸ್ವಿಚ್ ಪ್ರೈಸ್ನ, ನಾನು ಅದನ್ನ ಮತ್ತೆ ಮನೆಗೆ ಬಂದ್ಬಿಟ್ಟು ಅದನ್ನ ನೋಡೋದಾಗ್ಲಿ ಏನು ಮಾಡಲ್ಲ. ಆ ದಿನ ಕೂಡ ನಾನು ಸ್ವೀಟ್ ತಿಂದಿರ್ತೀನಿ. ನನಗೆ ಆಲ್ರೆಡಿ ಬ್ಲ್ಯಾಕ್ ಟರ್ಮಲಿನ್ ನನ್ನ ಕ್ರಿಸ್ಟಲ್ ಏಂಜಲ್ ಇದೆ, ಅದು ನನ್ನ ಜೊತೆನೇ ಇದೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟೆಲ್ಲ ಆಗಿರುತ್ತೆ. ಸೊ ಅದಾದ್ಮೇಲೆ ಇನ್ನೊಂದು ದಿನ ನಾನು ಆ ಜಾಗಕ್ಕೆ ಹೋಗಿ ಕೈ ಹಾಕ್ತೀನಿ. ಸೊ ಅದೇ ಜಾಗದಲ್ಲಿ ನನ್ನ ಕ್ರಿಸ್ಟಲ್ ಏಂಜಲ್ ಬ್ಲ್ಯಾಕ್ ಟರ್ಮಲಿನ್ ಇತ್ತು. ಬಟ್ ಬಿಫೋರ್ ದಟ್ ಫಸ್ಟ್ ಡೇ ಏನು ನಾನು ಬಂದಿರ್ತೀನಿ ಅವತ್ತು ಕೂಡ ನಾನು ಆ ಜಾಗದಲ್ಲಿ ನೋಡಿರ್ತೀನಿ. ಆ ಜಾಗದಲ್ಲಿ ಆ ಕ್ರಿಸ್ಟಲ್ ಅಲ್ಲ, ಯಾವುದೇ ಕ್ರಿಸ್ಟಲ್ ಕೂಡ ನಾನು ಇಟ್ಟಿರೋದಿಲ್ಲ. ಓಕೆನಾ? ಇದೆಲ್ಲಾನು ರಿಯಲ್ ಆಗಿ ನನ್ನ ಲೈಫಲ್ಲಿ ಆಗಿರುವಂಥದ್ದು. ನಿಮಗೆ ನಾನು ನಂಬಿ ಅಂತ ಯಾರಿಗೂ ಫೋರ್ಸ್ ಮಾಡಲ್ಲ. ಎಲ್ಲಾನು ಏನಾಗಬೇಕು ಅಂದರೆ ನಮಗೆ ಎಕ್ಸ್ಪೀರಿಯನ್ಸ್ ಆಗಬೇಕು, ಆಗಲೇ ನಮಗೆ ನಂಬಿಕೆ ಬರಬೇಕು, ಆಗಲೇ ನಾವು ಅದನ್ನು ಫಾಲೋ ಮಾಡಬೇಕು, ಆಗಲೇ ಅದು ರಿಸಲ್ಟ್ ಸಿಗೋದು. ಬಟ್ ಈ ಮ್ಯಾನಿಫೆಸ್ಟೇಷನ್ ಇರ್ಬೋದು, ಲಾ ಆಫ್ ಅಟ್ರಾಕ್ಷನ್ ಇರ್ಬೋದು, ಅಥವಾ ಎನಿಥಿಂಗ್ ನೀವು ಮ್ಯಾನಿಫೆಸ್ಟ್ ಮಾಡಬೇಕು. ನಾನು ಈ ಫೀಲ್ಡಲ್ಲಿ ಇರಬೇಕು, ಸ್ಪಿರಿಚುವಲ್ ವೇದಲ್ಲಿ ನಾನು ಏನೋ ಒಂದು ಅಚೀವ್ ಮಾಡ್ಕೋಬೇಕು, ನನಗೆ ಬೇಕಾಗಿರೋದೆಲ್ಲ ನಾನು ಪಡ್ಕೊಬೇಕು ಅಂದರೆ ಫಸ್ಟ್ ಬೇಬಿ ಮೈಂಡ್ ಕಾನ್ಸೆಪ್ಟ್ ಇಂಪಾರ್ಟೆಂಟ್. ಗ್ರ್ಯಾಟಿಟ್ಯೂಡ್ ಅನ್ನೋದು ಆಟಿಟ್ಯೂಡ್ ವೆರಿ ಇಂಪಾರ್ಟೆಂಟ್. ಆಲ್ ದ 84,600 ಥಾಟ್ಸ್ ಏನು ನಮ್ಮ ತಲೆಗೆ ಬರುತ್ತೆ, ನೆಗೆಟಿವ್ ಥಾಟ್ಸ್ ಅನ್ನ ಪಾಸಿಟಿವ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ಟ್ರಸ್ಟ್ ಈಸ್ ಮಸ್ಟ್ ಅಂತ ಹೇಳ್ತೀನಿ. ಹಾಗೇನೆ ಇನ್ನೊಂದೇನಪ್ಪ ಅಂತಂದ್ರೆ, ಯಾವುದೇ ಒಂದು ಸ್ವಿಚ್ ವರ್ಡ್ ಇರ್ಬೋದು, ಸ್ವಿಚ್ ಪ್ರೇಸ್ ಇರ್ಬೋದು, ಓಕೆನಾ, ಸ್ವಿಚ್ ಕೋರ್ಸ್ ಇರ್ಬೋದು, ಇದೆಲ್ಲಾನು ನೀವು ಟ್ರಸ್ಟ್ ಮಾಡಬೇಕು, ಆವಾಗಲೇ ಸಾಧ್ಯ. ಹಾಗೇನೆ ಈ ವುಲ್ಫ್ ರೀಚ್ ನಾವು ಜೊತೆಗೆ ವುಲ್ಫ್ ಮ್ಯಾಜಿಕ್ ಬಿಗಿನ್ ಒಂದು ಸ್ಮಾಲ್ ಆಗಿ ಹೇಳ್ಬಿಡ್ತೀನಿ ಅದ್ರ ಬಗ್ಗೆ. ವುಲ್ಫ್ ಮ್ಯಾಜಿಕ್ ಬಿಗಿನ್ ನಾವು ಕೂಡ ಅಷ್ಟೇ ಪಾಸಿಟಿವ್ ಆಗಿ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ವರ್ಕ್ ಆಗುತ್ತೆ ನಿಮ್ಮ ಲೈಫಲ್ಲಿ. ನಿಮ್ಗೆ ಏನಾದ್ರೂ ಆರಾ ಪ್ರೊಟೆಕ್ಷನ್ ಬೇಕು, ನಿಮ್ಗೆ ಏನಾದ್ರೂ ಪ್ರೊಟೆಕ್ಷನ್ ಬೇಕು, ಶೀಲ್ಡಿಂಗ್ ಬೇಕು ಅಂತಂದ್ರೆ ವುಲ್ಫ್ ಸ್ಪಿರಿಟ್ ಅನಿಮಲ್ ಇದೆ ಅಲ್ವಾ. ಸೊ ಅದನ್ನ ಜಸ್ಟ್ ಇಮ್ಯಾಜಿನ್ ಮಾಡಿ, ನಿಮ್ಮ ಸುತ್ತ ಅದು ಕ್ಲಾಕ್ ವೈಸ್ ಅಲ್ಲಿ ರೌಂಡ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಒಂದು ಪ್ರೊಟೆಕ್ಷನ್ ಫೀಲ್ ಸಿಗುತ್ತೆ ಅಂಡ್ ಪ್ರೊಟೆಕ್ಷನ್ ಅಲ್ಲಿ ಇರ್ತೀರಾ ನೀವು. ಓಕೆ, ಪ್ರೊಟೆಕ್ಷನ್ ಯಾಕೆ ಇಂಪಾರ್ಟೆಂಟು, ಶೀಲ್ಡಿಂಗ್ ಯಾಕೆ ಇಂಪಾರ್ಟೆಂಟು, ಇದೆಲ್ಲ ಹೀಲರ್ಸ್ಗೆ ಗೊತ್ತಿರುತ್ತೆ. ಹೆಂಗೆ ಬೇರೆಯವ್ರ ನೆಗೆಟಿವ್ ಬಂದ್ಬಿಟ್ಟು ನಮಗೆ ಹೊಡಿಯುತ್ತೆ. ಸೊ ಅದೆಲ್ಲ ಹೀಲರ್ಸ್ಗೆ
ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಸಖತ್ತಾಗಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಆ್ಯಂಡ್ ಅವ್ರ ಪ್ರೊಟೆಕ್ಷನ್ ಶೀಲ್ಡಿಂಗ್ ಇಲ್ಲದೆ ಒಂದು ಹೆಜ್ಜೆ ಕೂಡ ಆ ಕಡೆ ಇಡಲ್ಲ. ಯಾಕೆ ಅಂತಂದರೆ ಅದರ ಎಫೆಕ್ಟ್ ಏನು ಅಂತ ಅವ್ರಿಗೆ ಗೊತ್ತಿರುತ್ತೆ. ಸೊ ಇದಾಗಿತ್ತು ವೂಲ್ಫ್ ರೀಚ್ ಬಿಗಿನ್ ನೌ ಆ್ಯಂಡ್ ವೂಲ್ಫ್ ರೀಚ್ ನೌ ವೂಲ್ಫ್ ಮ್ಯಾಜಿಕ್ ಬಿಗಿನ್ ನೌ, ವೂಲ್ಫ್ ಮ್ಯಾಜಿಕ್ ಬಿಗಿನ್ ನೌ ಆ್ಯಂಡ್ ವೂಲ್ಫ್ ರೀಚ್ ನೌ ಅನ್ನುವಂತಹ ಒಂದು ಸ್ವಿಚ್ ಕೋಡ್ ಅಥವಾ ಸ್ವಿಚ್ ಫ್ರೇಸ್ನ ಒಂದು ಸಕ್ಸಸ್ ಸ್ಟೋರಿ, ನನ್ನ ಲೈಫ್ನ ಸಕ್ಸಸ್ ಸ್ಟೋರಿ. ನಾನು ಟ್ರಸ್ಟೇ ಮಾಡಿದೆ, ಹೆಂಗೆ ಅದನ್ನು ಟ್ರಸ್ಟ್ ಮಾಡೋ ಥರ ಅದು ಮಾಡ್ತು ಅಂತ ಹೇಳ್ಬಿಟ್ಟು. ಯಾರಿಗೆ ಟ್ರಸ್ಟ್ ಮಾಡಬೇಕು ಅನ್ಸುತ್ತೆ ಟ್ರಸ್ಟ್ ಮಾಡಿ ಟ್ರೈ ಮಾಡಿ, ಬಟ್ ಟ್ರೈ ಮಾಡಿದಾಗ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ನನಗೂ ಸ್ಟಾರ್ಟಿಂಗಲ್ಲಿ ಸಿಕ್ಕಿರಲಿಲ್ಲ. ಅದು ನನ್ನ ವೀಕ್ನೆಸ್. ಯಾಕೆಂದರೆ ನಾನು ಅದನ್ನು ಟ್ರಸ್ಟ್ ಮಾಡೋದಕ್ಕೆ ಬ್ಯಾಲೆನ್ಸ್ ಮಾಡ್ದೇನೆ, ಅಲೈನ್ ಮಾಡ್ದೇನೆ ನಾನು ಅದನ್ನು ಮಾಡೋಕ್ಕೆ ಹೋದೆ. ಸೊ ನನಗೆ ಸಕ್ಸಸ್ ಸಿಗಲಿಲ್ಲ. ಬಟ್ ಯಾವಾಗ ನನ್ನನ್ನು ನಾನು ಅಲೈನ್ ಮಾಡುವಂಥ ಸಿಚುವೇಶನ್ ನನಗೆ ಬಂತು, ಸೊ ನಾನು ಅಲೈನ್ ಮಾಡಿಕೊಂಡೆ, ಟ್ರಸ್ಟ್ ಮಾಡಿದೆ. ಸೊ ದೆನ್ ಅದನ್ನು ನಾನು ಮಾಡಿದೆ, ನನಗೆ ರಿಸಲ್ಟ್ ಸಿಕ್ತು. ಸೊ ನೀವು ಕೂಡ ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡ್ತಾ ಇರೋದಕ್ಕೆ, ಶೇರ್ ಮಾಡ್ತಾ ಇರೋದಕ್ಕೆ, ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸದಾ ಕಾಲ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.